ನಮಸ್ಕಾರಗಳು. ಶ್ರೀನಿವಾಸೇತಿ ಶ್ರೇಷ್ಠತೆಯ ಪಾತ್ರಂ ಗುಣಾನ್ವಿತಃ ಕೌಶಿಕೋನಂತರಂಗಾರ್ಯ ಶಿರಂ ವಿಜೇತಾಂ ಭುವಿ ನ್ಯಸ್ತಾತ್ಮೀಯಭರಂ ವರಪ್ರದಗುರೌ ವೈರಾಗ್ಯ ಭಾಗ್ಯೋ ರಥೌ ವೇದಾಂತಾಮೃತ ಸಾರವಂತಮನಘಾತ್ ಶ್ರೀ ಶ್ರೀನಿವಾಸಾತ್ ಗುರೋಃ ಶ್ರೀಶೈಲಾನ್ವಯಕೌಸ್ತುಭಸ್ಥಿತನಯಂ ಶ್ರೇಯೋನಿಧೇ ಶ್ರೀನಿಧೇಃ ವಂದೇ ಸಾಧುಕಟಾಕ್ಷಿಗೇಳನಿಲಯಂ ಶ್ರೀಕೃಷ್ಣಸದ್ದೇಶಿಕಂ ಶ್ರೀವಾಸರಂಗಪರಕಾಲಮುನಿತ್ರಯಾಪ್ತಲಕ್ಷ್ಮಾತ್ಮರಕ್ಷಣೇತಿ ತ್ವೈಗಾಗಮಾಂತಂ आचार्य भक्ति परिपूतमनर्घशीलं गोपालदेशिकमुनिं गुरुमाश्रयामः। नारायणाख्यतिराजपदाब्जभृङ्ग श्रीवास योगी गुरुणार्पितभारमीशे भक्त्यादिपूर्णवरदारि कृपात्तसिन्धं श्री श्रीनिवासमुनिवर्यमहं प्रपद्ये। श्रीनारायण योगीन्द्र वरदारि कृपाश्रयं रङ्गेशपादविनुतं श्रीनिवासमुनिं भजे। श्रीमान् वेङ्कटनाथार्य कवितार्किककेसरी वेदान्ताचार्यवत्यो मे सन्निधत्तां सदा हृदि यो नित्यमुच्युतपदां जयुग्मरुक्मं व्यामोहतस्तरितराणितनाय मेने अस्मद्गुरोर्भगवतोः श्रीकृसिन्धो रामानुजस्य चरणौ शरणं प्रपद्ये। इति इन्दुगतभाष्यार्थाय व्याख्यानेन दर्शिताः परं सुदर्शनार्यं तं वन्दे कूरकुलाधिपं वरदं दुरदाद्रीशं कमलायादयितं दयानिधिं सकलार्थिजनार्थितप्रदं प्रणमामि प्रणतार्तिहारिणं कृत्वानवद्यं निगमान्तभाष्यं निराकृतं येन भयं श्रुतीनां प्रतारितानाम् अबहुश्रुतैस्तं रामानुजं योगिनमाश्रयामः। श्रीभाष्यकृतोपन्यस्तो श्रीशैलपतेः पुरः वेदार्थसङ्ग्रहस्यास्य कुर्मः तात्पर्यदीपिकाम्। ॐ जन्नो मित्रशं वरुणः जन्नो भवत्वर्त्यमा जन्न इन्द्रो बृहस्पतिः शन्नो विष्णुरुक्रमः नमो ब्रह्मणे नमस्ते वायो त्वमेव प्रत्यक्षं ब्रह्मासि त्वमेव प्रत्यक्षं ब्रह्म वदिष्यामि ऋतं वदिष्यामि सत्यं वदिष्यामि तन्मामवतु तद्भक्तारमवतु अवतु माम् अवतु भक्तारम्। ॐ शान्ति शान्ति शान्तिः। अशेष चिरचिद्वस्तु शेषिणे शेषशायिने निर्मलानन्दकल्याणनिधये विष्णवे नमः। ಸದ್ವಿದ್ಯಾ ಪ್ರಕರಣದ ಒಂದು ಉಪಕ್ರಮ ವಾಕ್ಯಗಳ ವಿಚಾರವನ್ನ ಇಲ್ಲಿ ಭಾಷ್ಯಕಾರರು ಮಾಡ್ತಾ ಇದ್ದಾರೆ. ಅಲ್ಲಿ ಮುಖ್ಯವಾಗಿ ಬಂದ ಕೆಲವು ಶಬ್ದಗಳಿಗೆ ಅರ್ಥವನ್ನ ಅನೇಕ ರೀತಿಯಲ್ಲಿ ಅವರವರ ಸಿದ್ಧಾಂತಕ್ಕೆ ಅನುಗುಣವಾಗಿ ಬೇರೆ ವ್ಯಾಖ್ಯಾನಗಳಲ್ಲಿ ಕಂಡು ಬರುತ್ತೆ. ಆದೇಶ ಶಬ್ದಕ್ಕೆ ಮೊದಲು ಅವ್ರು ಕೇಳಿದಾಗ ಉದ್ದಾಲಕರು ಶ್ವೇತಕೇತುವನ್ನ ಉತತಮ ಆದೇಶಂ ಅಪ್ರಾಕ್ಷ್ಯ ಏನ ಅಶ್ರುತಂ ಶ್ರುತಂ ಭವತಿ ಅಂತ ಹೇಳಿ ಅವಿಜ್ಞಾತಂ ವಿಜ್ಞಾತಂ ಭವತಿ ಏಕವಿಜ್ಞಾನೇನ ಸರ್ವವಿಜ್ಞಾನ ಆದೇಶ ಎನ್ನುವುದನ್ನು ಕೇಳಿದೆಯೋ ಅಂತ ಹೇಳಿದ್ರು. ಆದೇಶ ಶಬ್ದಕ್ಕೆ ಹೇಗೆ ಅರ್ಥ ಮಾಡಬೇಕು ಅನ್ನೋದು ಒಂದು ಮುಖ್ಯವಾದ ವಿಷಯ. ಅದಾದ ಮೇಲೆ ಮುಂದೆ ಬರೋದು ಮೂರು ದೃಷ್ಟಾಂತಗಳು. ಏಕವಿಜ್ಞಾನೇನ ಸರ್ವವಿಜ್ಞಾನ ಅಂದ್ರೆ ಏನರ್ಥ, ಏನ ಅಶ್ರುತಂ ಶ್ರುತಂ ಭವತಿ ಅಂತ ಹೇಳಿದ್ರೆ ಅದಕ್ಕೆ ಏನರ್ಥ, ಹೇಗೆ ಮಾಡಬೇಕು. ಏಕವಿಜ್ಞಾನದಿಂದ ಸರ್ವವಿಜ್ಞಾನ, ಸರ್ವವೂ ಇದೆಯೋ ಇಲ್ಲವೋ, ಏಕಕ್ಕೂ ಸರ್ವಕ್ಕೂ ಕೆಲವು ಧರ್ಮಗಳು ಸಮಾನವಾಗಿರೋದ್ರಿಂದ ಏಕವನ್ನು ತಿಳಿದ್ರೆ ಸರ್ವವನ್ನು ತಿಳಿಯಬಹುದು, ಆ ರೀತಿ ಒಂದು ಪಕ್ಷವೇ. ಇಲ್ಲ, ಏಕಕ್ಕಿಂತ ಸರ್ವವು ಬಹಳ ವಿರುದ್ಧವಾಗಿರೋದ್ರಿಂದ ಏಕವನ್ನು ತಿಳಿದ್ರೆ ಅದಕ್ಕೆ ವಿರುದ್ಧವಾದ ಸರ್ವ, ಇದ್ರವರೆಗೂ ಇದೆ ಹಾಗೆ ಯಾವುದೂ ಇಲ್ಲ, ಎಲ್ಲ ವಿರುದ್ಧವಾದದ್ದು ಅಂತ ತಿಳಿಯೋದು, ಹಾಗೆ ತಿಳಿಬೇಕೆ. ಇದೆಲ್ಲವನ್ನು ವಿಚಾರ ಮಾಡ್ತಾರೆ. ಎಷ್ಟು ಅದಕ್ಕೆ ಸರಿಯಾದ ಅರ್ಥ ಮಾಡಬೇಕು ಅಂದ್ರೆ ಏನೇನು ಪಕ್ಷಗಳು ಅಲ್ಲಿ ಸಂಭವಿಸುತ್ತೆ ಅದನ್ನೆಲ್ಲ ಇಲ್ಲಿ ವಿಚಾರ ಮಾಡ್ತಾರೆ, ಹೇಗೆ ಮಾಡಬೇಕು ಅಂತ. ಆದೇಶ ಶಬ್ದದ ಅರ್ಥ ಮುಖ್ಯವಾದದ್ದು, ಅಲ್ಲಿ ಪ್ರಧಾನವಾಗಿ ತಿಳಿಬೇಕಾದ್ದು. ಆದೇಶ ಶಬ್ದಕ್ಕೆ ಅರ್ಥ ಮಾಡುವಾಗ ಆದಿಶ್ಯತೆ ಅನೇನ ಅಂತ ಹೇಳ್ಬಿಟ್ಟು 2 ಪೇಜ್ ಬಿಟ್ಟೋಗಿದೆ. ಅದು ಲಾಸ್ಟ್ ಟೈಮ್ ಫೋಟೋ ಹಾಕ್ತೀನಿ ಅಂತ ಹೇಳಿದ್ದೆ, ಮರೆತು ಬಿಟ್ಟೆ. ಲಾಸ್ಟ್ ಟೈಮ್ ಕನ್ನಡ ತೋರಿಸಿದ್ರಿ. ಕನ್ನಡ ಪುಸ್ತಕ ಅದೇ, ಅದರಲ್ಲೇ ನೋಡ್ತೀವಿ. ಕನ್ನಡ ಪುಸ್ತಕ
ಅದು ತೆಲುಗು ಪುಸ್ತಕ ಇದೆ ನನ್ನ ಹತ್ರ. ಆ ತೆಲುಗು ಪುಸ್ತಕದಲ್ಲಿ ಎಲ್ಲ ಪೇಜು ಇರುತ್ತೆ ಮೂಲ. ಕನ್ನಡ ಪುಸ್ತಕದಲ್ಲಿ ನಾನು ವ್ಯಾಖ್ಯಾನ ಮೂಲ ಕೊಟ್ಟಿಲ್ಲ, ಅದರಲ್ಲಿ ಬರೀ ಟ್ರಾನ್ಸ್ಲೇಷನ್ ಕೊಟ್ಟಿದ್ದೀನಿ. ಇರ್ಲಿ, ಅದನ್ನೇ ನೋಡ್ಬೋದು. ಆ ಭಾಗವನ್ನೇ ಮಾಡ್ತಾ ಇದ್ವಿ ನಾವು. ಇಲ್ಲಿ ಅದರ ಮೊದಲ ಪಕ್ಷ ಏಕವಿಜ್ಞಾನೇನ ಸರ್ವವಿಜ್ಞಾನ ಅನ್ನೋದಕ್ಕೆ ಹೇಗೆ ಒಂದು ಜ್ಞಾನವಿದೆಯೇ ಇಲ್ಲಿ, ಇಲ್ಲ ಎರಡು ಜ್ಞಾನಗಳಿದೆಯೇ ಅನ್ನೋದು ಒಂದು ವಿಚಾರ. ಎರಡೂ ಒಂದೇ ಜ್ಞಾನ ಅಂತ ಹೇಳಿದ್ರೆ, ಒಂದನ್ನು ತಿಳಿದ್ರೆ ಎಲ್ಲ ತಿಳಿಬಹುದು ಅಂತ ಹೇಳ್ತಿದೀವಿ. ಎರಡು ಒಂದೇ ಜ್ಞಾನ, ಇರೋದು ಜ್ಞಾನ ಒಂದೇ, ಏಕವು ಸರ್ವವು ಎರಡು ಸೇರಿ ಒಂದೇ ಇರೋರು ಜ್ಞಾನ. ಅದನ್ನು ತಿಳಿದ್ರೆ ಎಲ್ಲ ತಿಳಿದ ಹಾಗಾಗುತ್ತೆ, ಯಾಕೆಂದ್ರೆ ಇರೋದು ಒಂದೇ ಅಂತ ಒಂದು ಪಕ್ಷ. ಹಾಗೆ ಒಂದನ್ನು ತಿಳಿದ್ರೆ ಎಲ್ಲ ತಿಳಿಯುತ್ತೆ ಅಂತ ಹೇಳೋದು. ಸರ್ವ ಅನ್ನೋದು ಇಲ್ಲದೆ ಇರೋದ್ರಿಂದಲೋ ಅಥವಾ ಏಕ ಮತ್ತು ಸರ್ವದ ತಾದಾತ್ಮ್ಯದಿಂದಲೋ, ಎರಡು ಸರ್ವ ಇದೆ ಆದರೆ ಅದೆರಡು ಒಂದೇ, ಐಕ್ಯವಾಗಿದೆ, ತಾದಾತ್ಮ್ಯ ಅಂತ ಹೇಳಿ ಆ ರೀತಿ ವಿಕಲ್ಪವನ್ನ ಹೇಳಿದ್ರು. ಎಲ್ಲವೂ ಅನ್ನೋದು ಇಲ್ಲದೆ ಹೋದ್ರೆ ಎಲ್ಲವನ್ನು ತಿಳಿಯೋದು ಕೂಡ ಇರೋದಿಲ್ಲ. ಆದ್ದರಿಂದ ಮೊದಲನೇ ವಿಕಲ್ಪ ಸರಿ ಹೊಂದಲ್ಲ. ಒಂದನ್ನು ತಿಳಿದ್ರೆ ಎಲ್ಲವೂ ಅಂದ್ರೆ ಎಲ್ಲವೂ ಇಲ್ಲದೆ ಇರೋದ್ರಿಂದ ಒಂದೇ ಜ್ಞಾನ ಅಂತ ಹೇಳೋದು ಸರಿ ಹೋಗಲ್ಲ. ಯಾಕೆಂದ್ರೆ ಎಲ್ಲವೂ ಇಲ್ಲದೆ ಇದ್ಮೇಲೆ ಎಲ್ಲದರ ವಿಜ್ಞಾನ ಅನ್ನೋದು ಕೂಡ ಹೇಳಕ್ಕಾಗೋದಿಲ್ಲ. ಆದ್ದರಿಂದ ಎರಡನೆಯ ಇದು ಎಲ್ಲ ಅನ್ನೋ ಪದಕ್ಕೆ ಮಿಥ್ಯೆಯಾದ ಎಲ್ಲವೂ ಅನ್ನೋ ಅರ್ಥನ ಸೇರಿಸಕ್ಕಾಗೋದಿಲ್ಲ ಅಲ್ಲಿ. ಆದ್ದರಿಂದ ಅದು ಸಾಧ್ಯವಿಲ್ಲ. ಎರಡನೇ ವಿಕಲ್ಪ ಅಂದ್ರೆ ಏನು, ತಾದಾತ್ಮ್ಯ ಅಂದ್ರೆ ಐಕ್ಯ ಅಂತ ಹೇಳೋದು. ಅದ್ವೈತ ಪಕ್ಷದಲ್ಲಿ ಐಕ್ಯದಲ್ಲಿ ಸತ್ಯವಾದ ಬ್ರಹ್ಮವೇ ಮಿಥ್ಯ ಆಗ್ಬೇಕಾಗ, ಎರಡು ಐಕ್ಯವಾದರೆ, ಇಲ್ಲ ಜಗತ್ತು ಸತ್ಯವಾಗಿ ಬ್ರಹ್ಮ ಮಿಥ್ಯೆ ಆಗ್ಬೇಕು. ಒಂದೇ ಇರೋದ್ರಿಂದ ಎರಡು ತಾದಾತ್ಮ್ಯ ಅಂತ ಹೇಳಿದ್ರೆ ಸತ್ಯವೂ ಮಿಥ್ಯವೂ, ಮಿಥ್ಯೆಯಾಗಿರೋದು ಸತ್ಯವಾಗಿರೋದು ಐಕ್ಯ ಅಂತ ಹೇಳ್ಬೇಕಾಗುತ್ತೆ ಅವಾಗ. ಈ ರೀತಿ ಅಲ್ಲಿ ವಿರೋಧ ಬರುತ್ತೆ. ಇನ್ನೊಂದು ಪಕ್ಷ ಏಕವಿಜ್ಞಾನ ಮತ್ತೆ ಸರ್ವವಿಜ್ಞಾನ ಅನ್ನೋದು ಎರಡು ಜ್ಞಾನಗಳು ಅಂತ ಹೇಳಿದ್ರೆ, ಅದರಿಂದ ಏಕವಿಜ್ಞಾನದಿಂದ ಸರ್ವವಿಜ್ಞಾನ ಅನ್ನೋದು ಹೇಗೆ ಎರಡೂ ಒಂದೇ ಧರ್ಮ, ಸಾಧರ್ಮ್ಯದಿಂದಲೋ ಇಲ್ಲ ವೈಧರ್ಮ್ಯದಿಂದಲೋ, ಎರಡು ಬೇರೆ ಬೇರೆ ವಿರುದ್ಧವಾಗಿದೆ ಅಂತ ಹೇಳಿದ್ರೆ, ವಿರುದ್ಧವಾಗಿರೋದನ್ನ ತಿಳಿದ್ರು ಮಿಥ್ಯೆಯಾದದ್ದು ಅಂತ ಅಧ್ಯಯನ ಮಾಡ್ಕೊಳ್ಬೇಕು. ವಿರುದ್ಧವಾಗಿದೆ ಅಂದ್ರೆ ಸತ್ಯವಾಗಿ ವಿರುದ್ಧವಾಗಿಲ್ಲ. ಅದ್ವೈತ ಪಕ್ಷದಲ್ಲಿ ಜಗತ್ತು ಮಿಥ್ಯೆಯಾಗಿದೆ ಅಷ್ಟೇ. ಆದ್ರಿಂದ ಎರಡು ಜ್ಞಾನ ಅಂತ ಹೇಳಿದ್ರು ಇದು ಒಂದರ ಜ್ಞಾನಕ್ಕಿಂತ ಅತ್ಯಂತ ವಿರುದ್ಧವಾದದ್ದು ಅಂತ ಹೇಳಿದ್ರು. ಅವಿರುದ್ಧವಾಗಿರೋದು ಯಾವ ರೂಪದಿಂದ, ಮಿಥ್ಯೆಯಾಗಿರೋದ್ರಿಂದ ಅದನ್ನ ಅಲ್ಲಿ ಅಧ್ಯಯನ ಮಾಡ್ಕೊಳ್ಬೇಕಾಗುತ್ತೆ. ಮತ್ತೆ ಇಲ್ಲಿ ತಿಳಿಯೋದು ಯಾವುದು ಇಲ್ಲದೆ ಇರೋದ್ರಿಂದ ಮಿಥ್ಯೆ ಅಂತ ಹೇಳಿದ್ರೆ ಎಲ್ಲಕ್ಕೂ ನಿವೃತ್ತಿಯನ್ನೇ ಲಕ್ಷಣೆಯಾಗಿ ಅರ್ಥ ಹೇಳಬೇಕು. ಎರಡು ಜ್ಞಾನಗಳು ವಿರುದ್ಧ ರೂಪವಾಗುವುದು ಕೂಡ ಸರಸವಾಗುವುದಿಲ್ಲ. ಆದ್ದರಿಂದ ಅದು ಸರಿ ಇಲ್ಲ ಅಂತ ಹೇಳಿದ್ರು. ಅದಕ್ಕೆ ಪೂರ್ವ ಪಕ್ಷದಲ್ಲಿ ಹೇಳ್ತಾರೆ, ಆದರೆ ಘಟ ಪಟ ಎರಡು ಸತ್ಯವಾದರೂ ಕೂಡ ಬೇರೆ ಬೇರೆ ಧರ್ಮಗಳನ್ನು ಹೊಂದಿದೆ. ಅದು ಘಟಜ್ಞಾನದಿಂದ ಪಟಜ್ಞಾನ ಬರೋದಿಲ್ಲ ಅಂತ ಹೇಳಿದ್ರೆ ಅದಕ್ಕೆ ಹೇಳ್ತಾರೆ ಅವರು, ನೀವು ಹಂಗಾದ್ರೆ ಎರಡು ಸತ್ಯ ಅಂತ ಹೇಳಿದ್ರೆ ಎರಡು ಬೇರೆ ಬೇರೆ ಆಗಿದೆ. ಎರಡು ಸತ್ಯ, ಜಗತ್ತು ಸತ್ಯ, ಬ್ರಹ್ಮವೂ ಸತ್ಯ, ಒಂದು ಸತ್ಯವಾಗಿದೆ, ಎಲ್ಲವೂ ಸತ್ಯವಾಗಿದೆ. ಆದರೆ ಅದು ಬೇರೆ ಬೇರೆಯಾಗಿಯೂ ಇದೆ, ಬೇರೆ ಧರ್ಮಗಳನ್ನು ಹೊಂದಿದೆ ಅಂತ ಹೇಳಿದ್ರೆ ಪೂರ್ವ ಪಕ್ಷಿ ಹೇಳ್ತಾರೆ, ಹಾಗಾದ್ರೆ ಇವಾಗ ಘಟ ಮತ್ತೆ ಪಟ ಎರಡು ಉದಾಹರಣೆ ತಗೊಂಡ್ರೆ ಎರಡು ಬೇರೆ ಬೇರೆ ಆಗಿದೆ. ಘಟವನ್ನು ತಿಳಿದ್ರೆ ಪಟ ಹೇಗೆ ತಿಳಿಯಕ್ಕಾಗುತ್ತೆ ಅಂತ ಅದಕ್ಕೆ ಹೇಳ್ತೀವಿ, ಘಟಕ್ಕೂ ಪಟಕ್ಕೂ ಇರುವ ಸಂಬಂಧ ಬೇರೆ, ಇಲ್ಲಿ ಹೇಳಿರುವ ಒಂದಕ್ಕೂ ಎಲ್ಲಕ್ಕೂ ಇರುವ ಸಂಬಂಧ ಬೇರೆ. ಇಲ್ಲಿ ಹೇಗೆ ಅಂದ್ರೆ ಬ್ರಹ್ಮಾತ್ಮಕವಾಗಿದೆ ಎಲ್ಲವೂ, ಬ್ರಹ್ಮ ಒಂದು, ಎಲ್ಲವೂ ಬ್ರಹ್ಮಾತ್ಮಕ. ಆದ್ದರಿಂದ ಒಂದನ್ನು ತಿಳಿದ್ರೆ ಬ್ರಹ್ಮಾತ್ಮಕವಾಗಿರೋದೆಲ್ಲ ಸತ್ಯ ಅನ್ನೋದು ಅದು ಸತ್ಯವೇ. ಅದನ್ನ ಬ್ರಹ್ಮಾತ್ಮಕವಾದ್ರಿಂದಲೇ ಇದು ಸತ್ಯ ಅಂತ ತಿಳಿಯೋದ್ರಿಂದ ಸಾಧ್ಯವಾಗುತ್ತೆ. ಅದು ಮುಂದೆ ಹೇಳ್ತಾರೆ, ಐತದಾತ್ಮ್ಯಂ ಇದಂ ಸರ್ವಂ ತತ್ ಸತ್ಯಂ ಅಂತ ಹೇಳ್ಬಿಟ್ಟು, ಎಲ್ಲವೂ ಇವನನ್ನು ಆತ್ಮನಾಗಿ ಹೊಂದಿದೆ, ಅದು ಸತ್ಯ, ಆತ್ಮನಾಗಿ ಹೊಂದಿರೋದು ಸತ್ಯ. ಆದ್ದರಿಂದ ಒಂದನ್ನು ತಿಳಿದ್ರೆ ಅದು ಸ್ಪಷ್ಟವಾಗಿ ಮುಂದೆ ಬರುತ್ತೆ. ಇದೇ ಪ್ರಕರಣದಲ್ಲಿ, ಛಾಂದೋಗ್ಯದಲ್ಲಿ.
ಆದ್ದರಿಂದ ಅದು ಸಾಧ್ಯ ಅಂತ ಹೇಳಿದ್ರು. ಆದರೆ ಪೂರ್ವ ಪಕ್ಷ ಅದರಲ್ಲಿ ಇನ್ನೂ ಒಂದು ಸಂದೇಹ. ಕಾರಣಾವಸ್ಥೆಯಲ್ಲಿರುವ ಬ್ರಹ್ಮನನ್ನು ತಿಳಿದ್ರೆ ಕಾರ್ಯಾವಸ್ಥೆ ಹೇಗೆ ತಿಳಿಯುತ್ತೆ? ಬ್ರಹ್ಮಾತ್ಮಕತ್ವ ಅನ್ನೋದು ಕಾರ್ಯಾವಸ್ಥೆಯಲ್ಲಿ ಸ್ಥೂಲವಾದ ಜಗತ್ತಿಗೆ, ಕಾರಣಾವಸ್ಥೆಯಲ್ಲಿ ಸೂಕ್ಷ್ಮವಾದ ನಾಮರೂಪ ವಿಭಾಗ ಇಲ್ಲದ ಒಂದು ಬ್ರಹ್ಮ ಒಂದೇ ಇದೆ. ಇದನ್ನ ತಿಳಿದ್ರೆ ಹೇಗೆ ಕಾರ್ಯಾವಸ್ಥೆ ಸ್ಥೂಲವಾಗಿರೋ ತಿಳಿಯಕ್ ಸಾಧ್ಯ ಅಂತ ಹೇಳಿದ್ರೆ, ವಿಶಿಷ್ಟವಾದ ಪದಾರ್ಥ ಒಂದೇ. ಎರಡು, ಒಂದು ವಿಶೇಷಣ ಹೊಂದಿರುವ ವಿಶಿಷ್ಟವಾದ ವಸ್ತುವಿಗೆ ಬೇರೊಂದು ವಿಶೇಷಣನ ನಾವು ಇಲ್ಲಿ ಅನ್ವಯಿಸ್ತಾ ಇಲ್ಲ. ಒಂದೇ ಆದರೂ ವಿಶಿಷ್ಟ ವಸ್ತುವಿಗೆ ಎರಡು ವಿಶೇಷಣಗಳ ಸಂಬಂಧ, ಅದು ಇಲ್ಲಿ ಹೇಳ್ತಾ ಇರೋದು. ವಿಶಿಷ್ಟವಾದ ಪದಾರ್ಥ ಒಂದೇ, ವಿಶೇಷಣಗಳು ಬೇರೆ ಬೇರೆಯಾಗಿದೆ ಅಷ್ಟೇ ಹೊರತು ವಿಶಿಷ್ಟವಾದ ಪದಾರ್ಥ ಒಂದೇ. ಆದ್ದರಿಂದ ಒಂದನ್ನು ತಿಳಿದ್ರೆ ಎಲ್ಲವನ್ನು ತಿಳಿಬಹುದು ಅಂತ ಹೇಳಿ ಅದಕ್ಕೆ ಉತ್ತರ ಕೊಡ್ತಾರೆ. ಆದ್ದರಿಂದ ಜ್ಞಾತತ್ವ ವಿಶಿಷ್ಟವಾದ ಆಕಾರದಿಂದ ಸರ್ವತ್ವವೇ, ಇಲ್ಲ ಸರ್ವತ್ವ ವಿಶಿಷ್ಟವಾದ ಆಕಾರದಿಂದ ಜ್ಞಾತತೆಯೋ ಇಲ್ಲಿ ವಿವಕ್ಷಿತವಲ್ಲ. ಜ್ಞಾತತ್ವ ವಿಶಿಷ್ಟವಾದ ಆಕಾರದಿಂದ ಸರ್ವತ್ವ ತಿಳಿದಿದೆ ಅನ್ನೋದ್ರಿಂದ ಎಲ್ಲವೂ ಅನ್ನೋದು, ಎಲ್ಲವೂ ವಿಶೇಷಣ ಆಗಿರೋದ್ರಿಂದ ತಿಳಿದು ಬರುತ್ತೆ ಅಂತಾನೋ? ಹಾಗಲ್ಲ. ವಿಶಿಷ್ಟ ಪದಾರ್ಥ ಒಂದೇ ಅಲ್ಲಿ ಇರೋದು, ವಿಶಿಷ್ಟವಾದ ಪದಾರ್ಥ ಒಂದೇ. ಆದ್ದರಿಂದ ಸರ್ವವೂ ಮತ್ತೆ ಏಕವೂ ಆಗಿರೋದ್ರಲ್ಲಿ ವಿಶೇಷಣವು ಮಾತ್ರ ಸೂಕ್ಷ್ಮವಾಗಿರುತ್ತೆ, ಸ್ಥೂಲವಾಗಿರುತ್ತೆ ಹೊರತು ವಿಶಿಷ್ಟ ಪದಾರ್ಥ ಅದುವೇ ಆಗಿದೆ ಅಲ್ಲಿ. ಆದ್ದರಿಂದ ಇಲ್ಲಿ ಯಾವ ರೀತಿಯಾದ ಇದು ಇಲ್ಲ ಅಂತ ಹೇಳ್ಬಿಟ್ಟು ಸರ್ವತ್ವ ಜ್ಞಾತತ್ವ ಒಂದೇ ಆಶ್ರಯದಲ್ಲಿ ಹೇಳಿದೆ. ಅದೆರಡು ಬೇರೆ ಬೇರೆ ಅಲ್ಲ. ತಿಳಿದು ಬರೋದು ಮತ್ತೆ ಸರ್ವವಾಗಿರೋದು ಎರಡೂ ಒಂದೇ ಪದಾರ್ಥವನ್ನ ಆಶ್ರಯಿಸಿದೆ. ಆದ್ದರಿಂದ ಎಲ್ಲವನ್ನು ತಿಳಿಯೋದು ಅನ್ನೋದು ಅದೇ ಪದಾರ್ಥಕ್ಕೆ ಸಂಬಂಧಿಸಿದ್ದು, ಒಂದನ್ನು ತಿಳಿಯೋದು ಅನ್ನೋದು ಅದೇ ಪದಾರ್ಥಕ್ಕೆ ಸಂಬಂಧಿಸಿದ್ದು. ಒಂದೊಂದು ತಿಳಿಯೋದರಲ್ಲಿ ಬೇರೆ ವಿಶೇಷಣ, ಎಲ್ಲವನ್ನು ತಿಳಿಯೋದ್ರಲ್ಲಿ ವಿಶೇಷಣ ಬೇರೆ. ಪದಾರ್ಥ ಇದೆರಡನ್ನು ಆಶ್ರಯಿಸಿರುವ ಪದಾರ್ಥ ಒಂದೇ. ಆದ್ದರಿಂದ ಇಲ್ಲಿ ಅದು ಸಾಧ್ಯ ಅಂತ ಹೇಳಿದ್ರು. ಮತ್ತೆ ಅವಸ್ಥೆಗಳು ನಮಗೆ ತಿಳಿದೇ ಇದ್ರು ಕೂಡ ಧರ್ಮಿ ಒಂದೇ ಅಂತ ತಿಳಿದ್ರೆ ಮುಖ್ಯ ಅರ್ಥದಲ್ಲಿಯೇ ಆಗುತ್ತೆ. ಅದು ಧರ್ಮಿ ಅನ್ನೋದು ಒಂದೇ, ಅವಸ್ಥೆಗಳು ಬೇರೆ ಬೇರೆ ಆಗಿರ್ಬೋದು ಅದಕ್ಕೆ. ಆದ್ದರಿಂದ ಇವಾಗ ಇವನೇ ದೇವದತ್ತ, ನನಗೆ ಹಿಂದೆ ಅವನು ತಿಳಿದಿದ್ದನು ಅಂತ ಹೇಳುವಾದ್ರೆ ಏಕ ಮತ್ತು ಸರ್ವ ಎರಡರಲ್ಲೂ ಧರ್ಮಿ ಒಂದೇ. ಆದ್ದರಿಂದ ತಿಳಿಯೋದು ಅನ್ನೋದು ಮುಖ್ಯಾರ್ಥದಲ್ಲಿ ಪ್ರಯೋಗಿಸಲ್ಪಟ್ಟಿದೆ. ತಿಳಿಯೋದು ಅಂದ್ರೆ ಸರ್ವ ವಿಜ್ಞಾನಂ ಅಂತ ಹೇಳಿದೆ, ಅಲ್ಲಿ ಲಾಕ್ಷಣಿಕವಾದ ಅರ್ಥವಲ್ಲ. ಮುಖ್ಯಾರ್ಥದಲ್ಲಿಯೇ ಬ್ರಹ್ಮನನ್ನ ಅಲ್ಲಿಯೂ ಬ್ರಹ್ಮನನ್ನೇ ಹೇಳಿದೆ ತಿಳಿಯೋದು ಅಂತ ಹೇಳಿಬಿಟ್ಟು. ಆದ್ದರಿಂದ ಏನು ಅದರಲ್ಲಿ ವಿರೋಧವಿಲ್ಲ ಅಂತ ಹೇಳ್ತಾ ಇದ್ದಾರೆ. ಮುಖ್ಯಾರ್ಥದಲ್ಲಿ ಹೇಗೆ ಹೇಳಕ್ ಸಾಧ್ಯ ಅಂತ ಹೇಳಿದ್ರೆ, ಅವಸ್ಥೆಗಳು ಬದಲಾದ್ರೂ ಕೂಡ ಧರ್ಮಿ ಒಂದೇ ಆದ್ರಿಂದ ಆ ವಿಶೇಷಣಗಳ ಮೂಲಕ ವಿಶೇಷವರೆಗೂ ಅರ್ಥವಿರೋದ್ರಿಂದ ಎಲ್ಲಕ್ಕೂ ಕೂಡ ವಿಶೇಷ್ಯವು ತಿಳಿಯಲ್ಪಡುತ್ತೆ ಅಂತ ಹೇಳ್ಬಿಟ್ಟು ಅದನ್ನ ಹೇಳ್ತಾರೆ. ಆದ್ದರಿಂದ ತಿಳಿಯೋದು ಅಂತ ಹೇಳೋದು ಮುಖ್ಯ ಅರ್ಥದಲ್ಲಿಯೇ ಇದೆ ಅಂತ ಅರ್ಥ ಇಲ್ಲಿ. ಅದಕ್ಕೆ ಮೇಲೆ ಒಂದು ಆಕ್ಷೇಪ ಪೂರ್ವ ಪಕ್ಷದಲ್ಲಿ, ವರ್ತಮಾನ ಕಾಲ ವಿಶಿಷ್ಟವಾದ ದೇವದತ್ತ ಹಿಂದೆ ತಿಳಿಯಲ್ಪಟ್ಟನು ಅಂತ ಹೇಳಕ್ಕಾಗೋದಿಲ್ಲ. ಸೋಯಂ ದೇವದತ್ತ ಅನ್ನೋದು ಇಲ್ಲಿ ಉದಾಹರಣೆ. ಸೋಯಂ ದೇವದತ್ತ ಸಹ ಅಯಂ ದೇವದತ್ತ. ಅಯಂ ದೇವದತ್ತ ಅನ್ನೋದು ಅಯಂ ದೇವದತ್ತ ವರ್ತಮಾನ ಕಾಲ ವಿಶಿಷ್ಟನಾದ ದೇವದತ್ತ. ಸಹ ಅಂತ ಹೇಳಿದವನು ಹಿಂದೆ ನಾವು ಮೊನ್ನೆ 2-3 ದಿನದ ಹಿಂದೆ ತಿಳಿದವನು. ಈ ಕಾಲದಲ್ಲಿ ಇವನು ಹಿಂದೆ ತಿಳಿದಲ್ಪಟ್ಟಿರ್ಲಿಲ್ವಲ್ಲ. ಸಹ ಅಂದಾಗ ಅವನು ಭೂತಕಾಲ ವಿಶಿಷ್ಟನಾಗಿ ತಿಳಿಯಲ್ಪಟ್ಟಿದ್ದ, ಇಲ್ಲಿ ವರ್ತಮಾನ ಕಾಲ ತಿಳಿಸಲ್ಪಟ್ಟಿದ್ನಲ್ಲ ಅಂತ ಹೇಳಿದ್ರೆ, ಒಂದು ಸಭೆಯನ್ನ ನೋಡ್ಬಿಟ್ಟು ಪುರುಷರು ನೋಡಲ್ಪಟ್ಟರು ಅಂತ ಹೇಳೋ ಹಾಗೆ ಅದು ಆಗುತ್ತೆ ಅಂತ ಹೇಳ್ತೀವಿ ನಾವು. ಸೋಯಂ ದೇವದತ್ತ ಅಲ್ಲಿ ಸಹ ಇಯಂ ಅಂತ ಹೇಳಿದ್ರೆ ಅವನೇ ಇವನು ಅನ್ನುವ ಪ್ರತ್ಯಭಿಜ್ಞೆ ನಮಗೆ ಒಬ್ಬನೇ ಅಂತ ತಿಳಿಯುತ್ತೆ. ಅಲ್ಲಿ ಭೂತಕಾಲ ವಿಶಿಷ್ಟತ್ವ ಆಗಿರೋದು ಒಬ್ಬನೇ ದೇವದತ್ತನಿಗೆ, ವರ್ತಮಾನ ಕಾಲ ವಿಶಿಷ್ಟತ್ವವು ಅದೇ ದೇವದತ್ತನಿಗೆ. ದೇವದತ್ತ ಒಬ್ಬನೇ ಆಗಿರೋದ್ರಿಂದ ವಿಶೇಷದಲ್ಲಿ ಐಕ್ಯ. ಸಹ ಅಯಂ ಅನ್ನುವ ಸಮಾನಾಧಿಕರಣ್ಯ ಎರಡು ದೇವದತ್ತನಿಗೆ ಒಂದು ಪದಾರ್ಥವನ್ನ ವಿಶೇಷಿಸುತ್ತೆ.
ಆದ್ದರಿಂದ ದೇವದತ್ತನನ್ನ ತಿಳಿಯೋದು ಒಂದೇನೆ. ದೇವದತ್ತ ಬೇರೆ ಆಗೋದಿಲ್ಲ, ಕಾಲಗಳು ಬೇರೆ ಆಗಿರ್ಬೋದು ಅಷ್ಟೇ. ಆದ್ದರಿಂದ ಆ ಕಾಲ ವಿಶಿಷ್ಟತ್ವ, ಅಲ್ಲಿ ಪ್ರವೃತ್ತಿ ನಿಮಿತ್ತಗಳು ಸಹ ಎರಡಕ್ಕೂ ಭೂತಕಾಲ ವಿಶಿಷ್ಟತ್ವ, ವರ್ತಮಾನ ಕಾಲ ವಿಶಿಷ್ಟತ್ವ, ಅದರಲ್ಲಿ ಏನು ವಿರೋಧ ಬರೋದಿಲ್ಲ. ಧರ್ಮಿಯಾದ ದೇವದತ್ತ ಒಬ್ಬನೇ, ಸಮಾನಾಧಿಕರಣದಲ್ಲಿ ಪದಾರ್ಥ ಒಂದೇ, ಪದಗಳೆಲ್ಲ ಬೇರೆ ಬೇರೆ ಪ್ರವೃತ್ತಿ ನಿಮಿತ್ತದಿಂದ ಬಂದಿರುವಂತಹದ್ದು. ಅರ್ಥವು ಒಂದೇ ಅರ್ಥವನ್ನು ವಿಶೇಷಿಸುತ್ತೆ ಎರಡು. ಆದ್ದರಿಂದ ಎರಡು ಪುರುಷರಲ್ಲ ಅಲ್ಲಿ ಇರೋದು. ಹಾಗೆಯೇ ಒಂದು ಸಭೆಯನ್ನು ನೋಡಿ ಪುರುಷರೆಲ್ಲ ನೋಡಲ್ಪಟ್ಟರು ಅಂತ ಹೇಳಿದ್ರೆ ಎಲ್ಲಾ ಪುರುಷರು ಸಭೆಯನ್ನು ನೋಡಿರೋದು ಅಲ್ಲಿ ಆ ರೀತಿ ಅಂತ ಒಂದು ಪ್ರಯೋಗವನ್ನ ಹೇಳ್ತಾರೆ. ಒಂದನ್ನ ತಿಳಿದರೆ ಸತ್ಯ ಅಂತ ತಿಳಿದ್ರೆ ಅದನ್ನು ಬಿಟ್ಟು ಮಿಥ್ಯೆ, ಎಲ್ಲವೂ ಮಿಥ್ಯೆ ಅಂತ ತಿಳಿಯೋದು ಸರಿ ಹೋಗಲ್ಲ ಅನ್ನೋದು ಇಲ್ಲಿ ಪ್ರಧಾನವಾಗಿ ಹೇಳ್ತಾರೆ. ಆಗ ಏನ ಶ್ರುತಂ ಭವತಿ ಅಂತ ಆಗೋದಿಲ್ಲ, ಮಿಥ್ಯಾತ್ವೇನ ಶ್ರುತಂ ಭವತಿ ಅಂತ ಹೇಳ್ಬೇಕು. ಅವಾಗ ಅಶ್ರುತಂ ಮಿಥ್ಯಾ ಇತಿ ಶ್ರುತಂ ಭವತಿ ಅಂತ ಹೇಳ್ಬೇಕು. ಮಿಥ್ಯಾತ್ವೇನ ಶ್ರುತಂ ಭವತಿ ಅಂತ ಅಧ್ಯಯನ ಮಾಡ್ಕೊಳ್ಬೇಕಾಗುತ್ತೆ. ಅಲ್ಲದೆ ಏಕವಿಜ್ಞಾನ ಮತ್ತೆ ಸರ್ವವಿಜ್ಞಾನ ಒಂದೇ ರೂಪವಾಗೋದಿಲ್ಲ. ಇದು ಸತ್ಯವಾಗುತ್ತೆ, ಅದು ಮಿಥ್ಯೆ ಆಗುತ್ತೆ, ಮತ್ತೆ ಅಮುಖ್ಯವಾಗುತ್ತೆ. ಒಂದನ್ನು ತಿಳಿದ್ರೆ ಎಲ್ಲ ತಿಳಿಯೋದು ಅನ್ನೋದು ಇಲ್ಲಿ ಮುಖ್ಯವಾದ್ರೆ ಅಲ್ಲಿ ಅಮುಖ್ಯವಾಗುತ್ತೆ. ಯಾಕೆಂದ್ರೆ ಮಿಥ್ಯೆ ಆಗುತ್ತೆ, ಅದೆಲ್ಲ ತಿಳಿಯೋನು ಕೂಡ ಇಲ್ಲ ಅಲ್ಲಿ. ಆದ್ದರಿಂದ ಅದೆಲ್ಲ ಮುಖ್ಯ ಅರ್ಥದಲ್ಲಿ ಹೇಳಕ್ಕಾಗೋದಿಲ್ಲ. ಆದ್ದರಿಂದ ಎಲ್ಲಾ ಮಿಥ್ಯೆ ಅಂತ ತಿಳಿಯೋನು ಯಾರಾದ್ರೂ ಇದಾನಿಯೇ ಅಂತ ಹೇಳಿದ್ರೆ ಅವನು ಆ ಮಿಥ್ಯೆಯಲ್ಲಿ ಸೇರಿರೋದ್ರಿಂದ ಅವನು ತಿಳಿಯೋದಕ್ಕಾಗೋದಿಲ್ಲ. ಆದ್ದರಿಂದ ಸರ್ವವಿಜ್ಞಾನ ಎಂಬ ಶಬ್ದ ಸರ್ವನಿವೃತ್ತಿ ಅಂತ ಲಕ್ಷಣಾರ್ಥದಲ್ಲಿ ಹೇಳ್ಬೇಕು. ಸರ್ವವಿಜ್ಞಾನ ಅನ್ನೋದು ಸರ್ವನಿವೃತ್ತಿ ಎನ್ನುವ ಅರ್ಥದಲ್ಲಿ ಹೇಳ್ಬೇಕಾಗುತ್ತೆ. ಅವಾಗ ಅದು ಸರಿ ಹೋಗೋದಿಲ್ಲ ಅಂತ ಹೇಳ್ಬಿಟ್ಟು ಅದರಲ್ಲಿ ವಿರೋಧವನ್ನ ತೋರಿಸ್ತಾರೆ. ಅದಕ್ಕೆ ಮೇಲೆ ಪೂರ್ವ ಪಕ್ಷಿ ಹೇಳೋದು, ಉಪಕ್ರಮ ವಾಕ್ಯ ಸತ್ಯತ್ವ ಪಕ್ಷಕ್ಕೆ ಅನುಗುಣವಾಗಿದೆ, ಮಹಾವಾಕ್ಯದ ಸ್ವಾರಸ್ಯ ನೋಡಿದ್ರೆ ವಿರೋಧ ಬರುತ್ತೆ ಅಂತ ಹೇಳೋದು. ಮಹಾವಾಕ್ಯ ತತ್ವಮಸಿ ಅಂತ ಹೇಳೋದು. ಇಲ್ಲಿ ಉಪಕ್ರಮ ವಾಕ್ಯವೇನೋ ಸತ್ಯತ್ವ ಪಕ್ಷಕ್ಕೆ ಅನುಗುಣವಾಗಿರ್ಬೋದು. ಸರ್ವೇ ಅಶ್ರುತಂ ಶ್ರುತಂ ಭವತಿ ಏಕವಿಜ್ಞಾನ ಸರ್ವವಿಜ್ಞಾನ ಅಂತ ಹೇಳಿದ್ರು. ತತ್ವಮಸಿಯಲ್ಲಿ ಹೇಗೆ ಹೇಳ್ತೀರಾ ಅಂತ ಪೂರ್ವ ಪಕ್ಷ. ಇಲ್ಲಿ ಮಹಾವಾಕ್ಯ ಮಿಥ್ಯಾತ್ವವನ್ನೇ ತಿಳಿಸುತ್ತೆ. ಅದು ತತ್ವಮಸಿ ಮೃತಿಕೇತ್ಯೇವ ಸತ್ಯಂ, ಮಣ್ಣು ಒಂದೇ ತಾನೇ ಸತ್ಯ ಅಂತ ಹೇಳಿರೋದು. ಸದೇವ ಏಕಮೇವ, ಒಂದೇ ಇತ್ತು ಮೊದಲಾದ ವಾಕ್ಯಗಳಿಂದ ತಿಳಿದು ಬರುತ್ತೆ ಅಂತ ಹೇಳಿದ್ರೆ ಅದಕ್ಕೆ ಉತ್ತರವನ್ನ ತಿಳಿಸ್ತಾರೆ ಭಾಷ್ಯಕಾರರು. ಸ್ತಬ್ಧೋಸಿ ಅಂತ ಹೇಳಿ ವಿವರಿಸ್ತಾರೆ ಅದಕ್ಕೆ ಭಾಷ್ಯಕಾರಕ್ಕೆ ಸ್ತಬ್ಧೋಸಿ ಅಂತ ಹೇಳಿದಾಗ ಆ ಭಾಷ್ಯದಲ್ಲಿ ಬಹಳ ಮುಖ್ಯವಾದ ಅರ್ಥಗಳನ್ನೆಲ್ಲ ತಿಳಿಸ್ತಾರೆ. ಅದನ್ನ ಇಲ್ಲಿ ವ್ಯಾಖ್ಯಾನದಲ್ಲಿ ವಿವರಿಸ್ತಾರೆ. ಆ ವಾಕ್ಯ ಏನಿದೆ ಅಂತ ಹೇಳಿದ್ರೆ ನೋಡಿದ್ರೆ ನಮ್ಗೆ ಪ್ಯಾರಲಲ್ ಆಗಿ ಸ್ಪಷ್ಟವಾಗುತ್ತೆ. ವಾಕ್ಯಗಳೇ ಹೋಗ್ತದೆ ಇಲ್ಲ, ಅದು ಮೂಲದಲ್ಲಿ ಅದು ಕೂಡ ಹೋಗ್ಬಿಟ್ಟಿದೆ. ಇಲ್ಲಿ ಅದು ಮೂಲದಲ್ಲಿ ಏನಿದೆ ಅಂತ ಹೇಳಿದ್ರೆ ತೋರಿಸ್ತಾರೆ. ಸ್ತಬ್ಧೋಸಿ ಅಂತ ಇಲ್ಲಿಂದ ಆರಂಭಿಸಿ ಇದರಲ್ಲಿ ಅದಕ್ಕೆ ಉತ್ತರವನ್ನೇ ಇಲ್ಲಿ ಕೊಡ್ತಾರೆ. ಸ್ತಬ್ಧೋಸಿ ಉತತಂ ಆದೇಶಂ ಅಪ್ರಾಕ್ಷ್ಯ ಇತಿ ಪರಿಪೂರ್ಣೈವ ಲಕ್ಷ್ಯಸೆ ಅಂತ ಅರ್ಥ. ಸ್ತಬ್ಧೋಸಿ ತಾನ್ ಆಚಾರ್ಯಾನ್ ಪ್ರತಿ ತಮಪಿ ಆದೇಶಂ ಪೃಷ್ಟವಾನಸಿ ಅಂತ ಅದಕ್ಕೆ ಅರ್ಥ ಮಾಡಿದ್ರು. ಉತತಂ ಆದೇಶಂ ಅಪ್ರಾಕ್ಷ್ಯ ಅಂತ ಹೇಳಿದ್ರೆ ಆದೇಶ ಶಬ್ದಕ್ಕೆ
ಉಪದೇಶ ಅಂತ ಅದ್ವೈತ ದರ್ಶನದಲ್ಲಿ ವ್ಯಾಖ್ಯಾನ ಮಾಡಿದ್ದಾರೆ. ಉಪದೇಶ ಅಂತ ಹೇಳ್ಬಿಟ್ಟು, ಉಪದೇಶ ಅನ್ನೋದು ಅರ್ಥವಲ್ಲ. ನಮ್ಮ ಸಿದ್ಧಾಂತದಲ್ಲಿ ಆದೇಶ ಶಬ್ದಕ್ಕೆ ಪರಮಾತ್ಮ ಅಂತ ಅರ್ಥ ಮಾಡಿರೋದು. ಆದಿಶ್ಯತೆ ಅನೇನ ಅಂತ ಕರ್ಣಾರ್ಥದಲ್ಲಿ ಆದೇಶಂ ಅಂತ ಹೇಳುವಾಗ ಆ ಪ್ರಶಾಸಿತಾರಂ, ಆದೇಶ ಪ್ರಶಾಸಿತಾರಂ ಅಂತ ಅರ್ಥ ತೋರ್ಸಿರೋ ಟೆಕ್ಸ್ಟ್ ಅಲ್ಲೇ ಅದು ಇದೆಲ್ಲ, ಆ ಸೆಂಟೆನ್ಸ್ ಇಲ್ವಲ್ಲ ಆ ವಾಕ್ಯ? ಆ ವಾಕ್ಯ ಯಾವ್ದ್ರಲ್ಲಿ? ಅದೇ ನೀವು ಉತ್ತಮ ಹೇಳ್ತಿರೋ ಆದೇಶ ವಾಕ್ಯ ಇದ್ರಲ್ಲಿ ಇಲ್ವಲ್ಲ? ಅದರಲ್ಲಿ ಬರುತ್ತೆ, ಇಲ್ಲೇ ಇದೆ. ಪರಿಪೂರ್ಣ ಇವ ಲಕ್ಷ್ಯತೆ ತಾನ್ ಸ್ತಬ್ಧೋಸಿ. ಆಚಾರ್ಯಾನ್ ಪ್ರತಿ. ಶಬ್ದೋಸಿ ಇಲ್ಲಿ ಕಾಣಿಸ್ತಿಲ್ವಾ? ಓ, ಸ್ಕ್ರೀನ್ ಅಲ್ಲಿ ಶೇರ್ ಮಾಡಿಲ್ವಾ? ಸಾರಿ. ಇದಿರು ಅಶ್ರುತಂ ಇಲ್ಲ 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 ಶೇರ್ ಅವಿಜ್ಞಾತಂ ಮಾಡಿಲ್ಲ. ಇಲ್ಲ ಇಲ್ಲ ನಾನು ಶೇರ್ ಶೇರ್ ಮಾಡಿಲ್ಲ. ಅದು ಬೇರೆ ಸ್ಕ್ರೀನ್ ಮಾಡಿದೆ, ಅದರಿಂದ ಅದು ಶೇರ್ ಮಾಡಲಿಲ್ಲ. ಸರಿ, ಇವಾಗ ಕಾಣುತ್ತೆ. ಇಲ್ಲಿ ಮಾರ್ಕ್ ಮಾಡಿದೀನಿ, ಸ್ತಬ್ಧೋಸಿ ಇಲ್ಲಿಂದ ಆರಂಭಿಸುತ್ತೆ. ಶ್ವೇತಕೇತು ಪ್ರತ್ಯಯ ಸ್ತಬ್ಧೋಸಿ ಉತ್ತಮಾದೇಶ ಅಪ್ರಾಕ್ಷ್ಯ ಇತಿ ಪರಿಪೂರ್ಣ ಇವ ಲಕ್ಷ್ಯಸೆ. ಪರಿಪೂರ್ಣ ಇವ ಲಕ್ಷ್ಯಸೆ, ಪರಿಪೂರ್ಣನಾಗಿರೋ ಹಾಗೆ ಕಾಣಿಸ್ತೀಯಪ್ಪ. ತಾನ್ ಆಚಾರ್ಯಾನ್ ಪ್ರತಿ ತಮಪಿ ಆದೇಶಂ ಪೃಷ್ಟವಾನಸಿ ಅಂತ ಮೂಲ ಇಲ್ಲಿ ಭಾಷ್ಯ. ತಾನ್ ಆಚಾರ್ಯಾನ್ ಪ್ರತಿ ತಮಪಿ ಆದೇಶಂ ಪೃಷ್ಟವಾನಸಿ, ಇದು ವೇದಾರ್ಥ ಸಂಗ್ರಹದ ಮೂಲ. ಇದು ಆಚಾರ್ಯರನ್ನು ಕುರಿತು ಆದೇಶನನ್ನು ಬಗ್ಗೆ ಕೇಳಿದೆಯೋ ಅಂತ ಅರ್ಥ. ಇಲ್ಲಿ ಆಚಾರ್ಯರ ಉಪದೇಶ ಅಂತ ಅರ್ಥ ಬಂದಿಲ್ಲ. ಆಚಾರ್ಯರನ್ನು ಕುರಿತು ಆದೇಶನ ಬಗ್ಗೆ ತಿಳಿದೆಯೋ ಅಂತ ಅರ್ಥ. ಆದೇಶನನ್ನು ಕೇಳಿದೆಯೋ, ವಿಚಾರಿಸಿದೆಯೋ ಅಂತ ಅರ್ಥ. ಆದಿಶ್ಯತೆ ಅನೇನ ಇತಿ ಆದೇಶ, ಇದು ಕರ್ಣಾರ್ಥ. ಆದೇಶ ಪ್ರಶಾಸನಂ, ಆದೇಶ ಅಂದ್ರೆ ಪ್ರಶಾಸನ ಅನ್ನೋ ಅರ್ಥದಲ್ಲಿ ಆದಿಶ್ಯತೆ ಅನೇನ ಇತಿ ಆದೇಶ ಅಂತ ಹೇಳಿ, ಆದೇಶಂ ಅಂತ ಹೇಳುವಾಗ ಪರಮಾತ್ಮಾನಂ ಪ್ರಶಾಸಿತಾರಂ ಅಂತ ಅರ್ಥ ಮಾಡಿದ್ರು. ಇಲ್ಲಿ ಇದಕ್ಕೆ ಹೇಗೆ ಅದನ್ನ ಆದೇಶ ಶಬ್ದಕ್ಕೆ ಆ ರೀತಿ ಅರ್ಥ ಮಾಡ್ಬೋದು ಅಂದ್ರೆ, ಅದಕ್ಕೆ ಶ್ರುತಿ ಪ್ರಮಾಣವನ್ನು ತೋರಿಸ್ತಾರೆ. ಏತಸ್ಯವ ಅಕ್ಷರಸ್ಯ ಪ್ರಶಾಸನೆಗಾರ್ಗಿ ಅಂತ ಹೇಳಿ ಪ್ರಶಾಸನೆ ಮಾಡೋದು, ಇತ್ಯಾದಿಭಿ ಐಕಾರ್ಥ್ಯಾತೆ. ಹಾಗೆಯೇ ಸ್ಮೃತಿ ಪ್ರಮಾಣ ಪ್ರಶಾಸಿತಾರಂ ಸರ್ವೇಶಾಂ, ಇದೆಲ್ಲ ಅವನ ಪ್ರಶಾಸಿತತ್ವವನ್ನು ತಿಳಿಸುತ್ತೆ. ಆದ್ದರಿಂದ ಇಲ್ಲಿ ಅದುವೇ ಅರ್ಥ ಅಂತ ಹೇಳಿ ಏಕಮೇವ ಅನ್ನೋದಲ್ಲಿ ಉಪಾದಾನವನ್ನು ಹೇಳಿ, ಅದ್ವಿತೀಯ ಪದದಿಂದ ಇನ್ನೊಬ್ಬ ಅಧಿಷ್ಠಾತೃ ಇರಲಿಲ್ಲ. ಅಧಿಷ್ಠಾತೃ ಅಂತ ನಿವಾರಣಾತೆ, ಪರಮಾತ್ಮನೇ ಅಧಿಷ್ಠಾತ ಆಗಿದ್ದ ಅನ್ನೋದು ತಿಳಿಸಿ, ತಂ ಪ್ರಶಾಸಿತಾರಂ ಜಗದುಪಾದಾನಭೂತಮಪಿ ಪೃಷ್ಟವಾನಸಿ ಏನ ಶ್ರುತೇನ ಮತೇನ ವಿಜ್ಞಾತೇನ ಶ್ರುತಂ ಮತಂ ವಿಜ್ಞಾತಂ ಶ್ರುತಂ ಮತಂ ವಿಜ್ಞಾತಂ ಭವತಿ. ಇದು ವಾಕ್ಯಾರ್ಥ. ಅದನ್ನ ಇಲ್ಲಿ ವಿವರಿಸ್ತಾರೆ ಭಾಷಿಕಾರರು. ಅದಕ್ಕೆ ಸುದರ್ಶನ ಸೂರಿಗಳು ವ್ಯಾಖ್ಯಾನದಲ್ಲಿ ಈಗ ಹೇಳ್ತಾರೆ. ಇಲ್ಲಿ ಅದನ್ನು ಸ್ವಲ್ಪ ವಿವರಿಸ್ತಾರೆ ಇಲ್ಲಿ ಸ್ವಲ್ಪ ಹೆಚ್ಚಾಗಿ. ಇದು ಸ್ತಬ್ಧೋಸಿ ಅಂತ ಹೇಳೋದು ಇಲ್ಲಿ ಸದೇವ ಏಕಮೇವ. ಪೂರ್ವ ಪಕ್ಷ ಏನು ಅಂತ ಹೇಳಿದ್ರೆ, ಇಲ್ಲಿ ತತ್ವಮಸಿಯಲ್ಲಿ ವಿರೋಧ ಬರುತ್ತೆ ನಿಮ್ಗೆ. ಏಕಮೇವ ಏಕವಿಜ್ಞಾನೇನ ಸರ್ವವಿಜ್ಞಾನ, ಏಕ ಅನ್ನೋದು ಸತ್ಯ ಅಂತ ತಗೊಂಡು ಸರ್ವವೂ ಸತ್ಯ ಅಂತ ಹೇಳಿದ್ರೆ, ತತ್ವಮಸಿಯಲ್ಲಿ ಹೇಗ್ ಮಾಡ್ತೀರಾ ನೀವು ಅಂತ ಹೇಳ್ಬಿಟ್ಟು ಸತ್ಯತ್ವ ಪಕ್ಷದಲ್ಲಿ ತತ್ವಮಸಿಯಲ್ಲಿ ವಿರೋಧ ಬರುತ್ತೆ ನಿಮ್ಗೆ ಅಂತ ಪ್ರಶ್ನೆ ಅಲ್ಲಿ. ಯಾಕೆಂದ್ರೆ ಮೃತಿಕೇತ್ಯವ ಸತ್ಯಂ ಸದೇವ ಏಕಮೇವ ಇದೆಲ್ಲ ಈ ವಾಕ್ಯಗಳಲ್ಲಿ ಇದೆಯಲ್ಲ ಅಂತ ಹೇಳಿದ್ರೆ, ಅದಕ್ಕೆ ಶ್ರುತ ಪ್ರಕಾಶಾಚಾರ್ಯರು ತಾತ್ಪರ್ಯ ದೀಪಿಕೆಯಲ್ಲಿ ವಿವರಿಸ್ತಾರೆ. ಈಗ ಇದು ಶ್ವೇತಕೇತುವನ್ನು ಕುರಿತು ಹೇಳಿದ್ದು. ಸ್ತಬ್ಧೋಸಿ ಎಂದರೆ ಪರಿಪೂರ್ಣನಂತೆ ಇದೆಯಾ ಅಂತ. ಇಲ್ಲಿ ಪೃಚ್ಛತಿ ಧಾತು ದ್ವಿಕರ್ಮಕ. ಪೃಚ್ಛತಿ ಪೃಷ್ಟವಾನ್ ಉತ್ತಮ ಆದೇಶಂ ಅಪ್ರಾಕ್ಷ್ಯ, ಅದು ಪೃಚ್ಛತಿ ಧಾತುವಿಂದ ಬಂದಂತಹದ್ದು. ಅದು ದ್ವಿಕರ್ಮಕ. ದ್ವಿಕರ್ಮಕ ಅದು ದ್ವಿಕರ್ಮಕ ಅಂತ ಹೇಳಿದ್ರೆ, ಅದು ಎರಡು ಜ್ಞಾತ ಇರ್ಬೇಕು, ಮತ್ತೆ ಕರ್ಮವೂ ಇರ್ಬೇಕು, ಕರ್ತಾನೂ ಇರ್ಬೇಕು, ಎರಡೂ ಇರ್ಬೇಕು. ಅದಕ್ಕೆ ಪೃಚ್ಛತಿ ಅನ್ನೋದು ಯಾರನ್ನು ಕೇಳಿದಿ, ಯಾವ ವಿಷಯವನ್ನು ಕೇಳಿದಿ, ಇದೆರಡೂ ಇರುತ್ತೆ ಅದರಲ್ಲಿ. ವಿಕರ್ಮಕ ಅಂದ್ರೆ ವಿಕರ್ಮಕ ಅಂದ್ರೆ ಸಕರ್ಮಕ ಅಕರ್ಮಕ ಅಂತಿದೆಯಲ್ಲ ಅದ? ಹೌದು, ಎರಡು ಅಂದ್ರೆ ಎರಡೂ ಇರ್ಬೇಕು. ವಿಕರ್ಮಕ ಅಂತ ಹೇಳಿದ್ರೆ ಎರಡು. ಅದಕ್ಕೆ ಭಕ್ತೃಕರ್ಮಕ ವಾಚ್ಯಕರ್ಮಕ ಅಂತ ಹೆಸರು. ಇಲ್ಲಿ ಭಕ್ತೃಕರ್ಮಕ ವಾಚ್ಯಕರ್ಮಕ ಅನ್ನುವ ಅರ್ಥದಲ್ಲಿ ಬರುತ್ತೆ ಇಲ್ಲಿ.
ವಕ್ತಾದವನೇ ಬೇಕು ಹೇಳಿದ್ಯೋ, ಇಲ್ಲಿ ವಾಚ್ಯವಾದವನ್ನೇ ಹೇಳಿದ್ಯೋ. ಪೃಚ್ಛತಿ ಅಂದ್ರೆ ಕೇಳ್ದ ಅಂತ ಹೇಳಿದ್ರೆ ಯಾವುದೋ ಒಂದು ವಿಷಯವನ್ನು ಕೂಡ ಕೇಳಿರ್ಬಹುದು, ಅಥವಾ ಯಾರೋ ಒಬ್ಬರನ್ನ ಕೇಳಿರ್ಬಹುದು. ಆ ರೀತಿ ವಕ್ತೃ ಕರ್ಮಕವಾಗಿರ್ಬಹುದು, ವಕ್ತಾವನ್ನ ಕರ್ಮವಾಗಿ ಹೊಂದಿರಬಹುದು, ಅಥವಾ ವಾಚ್ಯವಾದದ್ದು ಅದನ್ನ ಅರ್ಥ ತಿಳಿದು ಬರುವ ಅರ್ಥ ಅದನ್ನ ಕೇಳಿರ್ಬಹುದು ಅಂತ ಅರ್ಥ. ಇಲ್ಲಿ ಆದೇಶ ಶಬ್ದಕ್ಕೆ ಉಪದೇಶ ಅಂತ ಅರ್ಥ ಮಾಡಿದ್ರೆ ಇಲ್ಲಿ ಆಗೋದಿಲ್ಲ ಅಂತ ಹೇಳಿದ್ರು. ಅದಕ್ಕೆ ಇಲ್ಲಿ ವಾಚ್ಯ ಕರ್ಮ ಅಂತ ಹೇಳಿದ್ರು. ಆದೇಶ ಶಬ್ದ ವಾಚ್ಯಕರ್ಮ ಅಂತ ಹೇಳಕ್ಕೋಸ್ಕರ ತಾನಾಚಾರ್ಯಾನ್ ಪ್ರತಿ ಅಂತ ವಕ್ತೃಕರ್ಮ ಹೇಳಿದೆ. ಆದೇಶಕ್ಕೆ ವಾಚ್ಯಕರ್ಮ, ಪೃಚ್ಛತಿ ಧಾತುಗೆ ವಕ್ತೃಕರ್ಮ ಹೇಳಿದ್ದಾರೆ. ತಾನಾಚ ಪೃಷ್ಟವಾನಸಿ ಅಂತ ಹೇಳಿದ್ರೆ ಅಲ್ಲಿ ವಾಚ್ಯಕರ್ಮವನ್ನು ತಿಳಿಸುತ್ತೆ ಅಂತ ಹೇಳಿದ್ರೆ ಇದರಿಂದ ವಾಚ್ಯವಾದ ಪದಾರ್ಥವನ್ನು ತಿಳಿಸುತ್ತೆ. ಆದೇಶಂ ಅಂದ್ರೆ ಆದೇಶ ಶಬ್ದದಿಂದ ಹೇಳಲ್ಪಡುವ ಒಂದು ಪದಾರ್ಥ, ಯಾವುದೋ ಒಂದು ಪರಮಾತ್ಮನನ್ನು ಅಂತ ಅರ್ಥ ಮಾಡ್ಬೇಕಿಲ್ಲಿ. ಆದ್ದರಿಂದ ಇಲ್ಲಿ ವಕ್ತೃಕರ್ಮ ಯಾವುದು? ತಾನು ಆಚಾರ್ಯಾನ್ ಪ್ರತಿ ಆದೇಶಂ ಪೃಷ್ಟವಾನಸಿ ಹೇಳಿದ್ರೆ ಆಚಾರ್ಯರನ್ನು ಕುರಿತು ಕೇಳಿದ ಅಂದ್ರೆ ಆಚಾರ್ಯ ವಕ್ತ ಆದೇಶನ ಬಗ್ಗೆ ಇವನಿಗೆ ಹೇಳಿರ್ಬೇಕು, ಅವರು ಆದೇಶನ ಬಗ್ಗೆ ಹೇಳಿರ್ಬೇಕು. ಆ ರೀತಿ ಅರ್ಥವನ್ನು ಮಾಡ್ಬೇಕು ಅಂತ ಹೇಳ್ಬಿಟ್ಟು ಅದಕ್ಕೆ ಅವನು ಹೇಳ್ದ ನವೈ ನೂನಂ ಭಗವಂತ ಏತದ್ ಅವೇದಿಷು ಯದಿ ಏತದ್ ಅವೇದಿಷ್ಯನ್ ಕಥಮ್ಮೇ ನಾವೇಕ್ಷಣ್ಯ. ಅವ್ರಿಗೆ ಖಂಡಿತ ತಿಳಿದಿರ್ಲಾರ್ದು ಇದಕ್ಕೆ ಅರ್ಥವನ್ನ, ಉತ್ತರ ಏನು ಅಂತ. ಆಚಾರ್ಯರಿಗೆ ಗೊತ್ತಿದ್ರೆ ಅವ್ರು ಯಾಕೆ ಹೇಳ್ತಾ ಇರ್ಲಿಲ್ಲ ನನ್ಗೆ ಅಂತ ಹೇಳ್ತಾನೆ ಶ್ವೇತಕೇತು. ತಿಳಿದಿದ್ರೆ ಹೇಳ್ತಾ ಇದ್ರಲ್ಲ ಅವರು, ಯಾಕೆ ಹೇಳಲಿಲ್ಲ ಅಂತ ಹೇಳ್ಬಿಟ್ಟು. ಆದ್ದರಿಂದ ಇಲ್ಲಿ ಅದು ಹೇಳಿದಾಗ ತಾನಾಚಾರ್ಯಾನ್ ಅಂತ ಬಹುವಚನ ಪ್ರಯೋಗ ಮಾಡಿದ್ರು ಅಂದರೂ ಗೊತ್ತಾಗುತ್ತೆ. ಉತ್ತಮ ಆದೇಶಂ, ತಮ್ ಅನ್ನೋದು ಏಕವಚನ, ತಮ್ ಆದೇಶಂ ಅಂತ ಹೇಳಿದೆ. ಇಲ್ಲಿ ಅದಕ್ಕೆ ವಿವರಣೆ ಮಾಡುವಾಗ ಆಚಾರ್ಯಾನ್ ಪ್ರತಿ ಅಂತ ಇಲ್ಲಿ ಬಹುವಚನದಿಂದ ಹೇಳ್ತಾರೆ, ಆಚಾರ್ಯರನ್ನು ಅಂತ ಹೇಳ್ಬಿಟ್ಟು. ಆದ್ದರಿಂದ ಈ ತಮ್ ಅನ್ನೋದು ಆಚಾರ್ಯರನ್ನು ಕುರಿತದ್ದು ಅಲ್ಲ ಅಂತ ಹೇಳ್ಬಿಟ್ಟು ಅರ್ಥ. ತಮ್ ಆದೇಶಂ, ಆಚಾರ್ಯರನ್ನ ಉಪದೇಶ ಕೇಳಿದೆಯೇ ಅಂತ ಅರ್ಥ. ಅಲ್ಲಿ ಉಪದೇಶ ಅನ್ನುವ ಅರ್ಥ ಬರೋದಿಲ್ಲ, ಉಪದೇಷ್ಟ ಅಂತ ಅರ್ಥ ಬರ್ಬೇಕು. ಉಪದೇಷ್ಟ ಅಂತ ಉಪದೇಶ ಅಥವಾ ಪ್ರಶಾಸಿತೃ, ಪ್ರಶಾಸಿತಾರಂ, ಪ್ರಶಾಸಿತೃ ಅಂತ ಅರ್ಥ ಬರ್ಬೇಕು. ಉಪದೇಷ್ಟೃ ಅಂತ ಬರ್ತದೆ. ಬರೀ ಉಪದೇಶವಲ್ಲ. ಉಪದೇಶ ಅಂತ ಹೇಳಿದ್ರೆ ವಾಕ್ಯಗಳಲ್ಲಿ ಹೇಳುವಂತಹದ್ದು, ವಾಕ್ಯ ಉಪದೇಶ ಮಾಡೋದು. ಆದರೆ ಇಲ್ಲಿ ಉಪದೇಷ್ಟೃವನ್ನು ಹೇಳಿದೆ. ಇಲ್ಲಿ ಪ್ರಶಾಸನೆ ಮಾಡುವವನನ್ನು ಪ್ರಶ್ನೆ ಮಾಡಿರೋದಿಲ್ಲಿ, ಅವನ ಸ್ವರೂಪವನ್ನು ಕೇಳಿದ್ಯಾ ಅಂತ ಹೇಳಿದಿರೋದು. ಆದ್ದರಿಂದ ಆ ಅರ್ಥವನ್ನ ಇಲ್ಲಿ ತಮಪಿ ಆದೇಶಂ ಅನ್ನೋದ್ರಲ್ಲಿ ಅಪಿ ಅನ್ನೋದು ಕೂಡ ಅದು ಅಷ್ಟು ಸುಲಭವಾಗಿ ಗೊತ್ತಾಗಲ್ಲ, ತಿಳಿಯುತ್ತೆ. ಆದ್ದರಿಂದ ಇದು ಇಲ್ಲಿ ಅದು ಸ್ವಲ್ಪ ವಿವರಿಸ್ತಾರೆ. ಇದಕ್ಕೆ ವ್ಯಾಕರಣ ವಿಶೇಷವನ್ನು ಕೂಡ ತಿಳಿಸ್ತಾರೆ. ಇಲ್ಲಿ ಆದೇಶಕ್ಕೆ ಆದಿಶ್ಯತೆ ಅನೇನ ಅಂತ ಅರ್ಥ ಮಾಡಿ, ಆದೇಶ ಅಂತ ಹೇಳಿದ್ರೆ ಪ್ರಶಾಸನ ಅಂತ ಅರ್ಥ ಮಾಡಿದ್ರು. ಅದು ಎಲ್ಲಾ ರೀತಿಯಿಂದಲೂ ಸ್ವಾರಸ್ಯವಾಗಿದೆ ಅಂತ ಹೇಳ್ತಾರೆ. ಪ್ರತ್ಯಯ ಮತ್ತು ಪ್ರಕೃತಿಯ ಅರ್ಥದಿಂದ ಎರಡರಿಂದಲೂ ಆದೇಶಂ ಅಂತ ಹೇಳಿದ್ರೆ ಆದಿಶ್ಯತೆ ಅನೇನ ಇತಿ ಆದೇಶ ಅಂದ್ರೆ ಕರಣಾರ್ಥದಲ್ಲಿ. ಪ್ರಕೃತಿ ಅರ್ಥ ಕರಣಾರ್ಥ ಪ್ರಕೃತಿ, ಪ್ರತ್ಯಯ ಅರ್ಥ ಆ ಪ್ರಶಾಸಿತ ಆದೇಶ ಆದೇಶ ಪ್ರಶಾಸನಂ ಅನ್ನೋದು ಪ್ರಕೃತಿ ಅರ್ಥ. ಅದು ಆದಿಶ್ಯತೆ ಅನೇನ ಅಂತ ಹೇಳೋದ್ರಿಂದ ಕರಣಾರ್ಥ, ಯಾರಿಂದ ಪ್ರಶಾಸನೆ ಮಾಡಲ್ಪಡುತ್ತೋ ಅವನನ್ನು ಕುರಿತು ಕೇಳಿದ್ಯಾ ಅಂತ ಅರ್ಥ. ಇದು ಪ್ರಕೃತಿ ಅರ್ಥವನ್ನು ಪ್ರತ್ಯಯ ಅರ್ಥವನ್ನು ಈ ರೀತಿ ಅರ್ಥ ಮಾಡ್ತಾರೆ. ಎರಡು ಕೂಡ ಇಲ್ಲಿ ಸ್ವಾರಸ್ಯವಾಗಿದೆ ಅಂತ ಹೇಳಿ. ಪೂರ್ವ ಪಕ್ಷದಲ್ಲಿ ಆದೇಶ ಶಬ್ದಕ್ಕೆ ಬರೀ ಉಪದೇಶ ಅಂತ ಅರ್ಥ ಮಾಡಿದ್ರೆ ಇದು ಬ್ರಹ್ಮನ ಅಸಾಧಾರಣವಾದ ಧರ್ಮ ಪ್ರಶಾಸಿತತ್ವವನ್ನು ಹೇಳುತ್ತೆ. ನಾವು ಮಾಡಿರೋ ಅರ್ಥದಲ್ಲಿ ಪ್ರಕೃತಿ ಪ್ರತ್ಯಯ ಎರಡಕ್ಕೂ ಅರ್ಥದಿಂದಲೂ ಶಬ್ದದಿಂದಲೂ ಸ್ವಾರಸ್ಯವಾಗಿದೆ ಅಂತ ಹೇಳುದು. ಆದ್ದರಿಂದ ಪ್ರಶಾಸಿತತ್ವವನ್ನು ಹೇಳೋದು ಅಪೇಕ್ಷಿತ. ಆದೇಶ ಶಬ್ದಕ್ಕೆ ಎರಡು ಅರ್ಥಗಳು ಇದೆ. ಏಷ ಆದೇಶ, ಏಷ ಉಪದೇಶ ಅಂತ ಶ್ರುತಿ ಹೇಳುತ್ತೆ. ಇದೇ ಉಪದೇಶ ಅಂತ ಶ್ರುತಿ ಹೇಳ್ತು. ಏವಮುಪಾಸಿತವ್ಯಂ ಏವಮುಚೈತದುಪಾಸ್ಯಂ ಅಂತ ಹೇಳ್ಬಿಟ್ಟು ಏಷ ಆದೇಶ ಏಷ ಉಪದೇಶ ಅಂತಾನೂ ಅರ್ಥ ಹೇಳಿದೆ ಒಂದು ಅರ್ಥದಲ್ಲಿ. ಆದರೆ ಆದೇಶ ಶಬ್ದಕ್ಕೆ ಪ್ರಶಾಸನಂ ಅಂತಾನೂ ಅರ್ಥವಿದೆ. ಹಾಗೆ ಅರ್ಥ ಮಾಡಿದ್ರೆ ಆದೇಶಂ ಅನ್ನೋದು ದ್ವಿತೀಯ ವಿಭಕ್ತಿಯಲ್ಲಿ ಬಂದ್ರೆ ಪ್ರಶಾಸಿತಾರಂ ಅಂತ ಅರ್ಥ ಬರುತ್ತೆ. ಪ್ರಶಾಸನೆ ಮಾಡುವವನನ್ನು
ಅದು ಇನ್ನೂ ಸ್ವಾರಸ್ಯವಾಗಿದೆ. ಆದಿಶ್ಯತೆ ಅನೇನ ಇತಿ ಆದೇಶ ಪ್ರಶಾಸನಂ ತಂ ಪ್ರಶಾಸಿತಾರಂ ಆದೇಶಂ ಅಂತ ಹೇಳಿ ಅರ್ಥ ಮಾಡಿದ್ರು ಅದಕ್ಕೆ. ಹಾಗೆ ಮಾಡೋಕ್ಕೂ ಅಲ್ಲಿ ಅವಕಾಶವಿದೆ ಎರಡು. ಇದು ಸರಸವಾಗಿದೆ ಪ್ರಕರಣಕ್ಕೂ ಕೂಡ. ಯಾಕೆ ಅಂದ್ರೆ ಒಂದನ್ನು ತಿಳಿದ್ರೆ ಎಲ್ಲ ಅನ್ನುವುದರಲ್ಲಿ ಮುಂದೆ ಅರ್ಥವನ್ನು ವಿವರಿಸ್ತಾರೆ ಹೇಗೆ ಅಂತ ಹೇಳಿ. ಅದಕ್ಕೆ ಶ್ರುತಿ ಸ್ಮೃತಿ ಪ್ರಮಾಣ ತೋರಿಸ್ತಾರೆ. ಏತಸ್ಯ ಅಕ್ಷರಸ್ಯ ಪ್ರಶಾಸನೆ ಮತ್ತೆ ಪ್ರಶಾಸಿತಾರಂ ಸರ್ವೇಶಾಂ ಮೊದಲಾದಾಗಿ ಪ್ರಶಾಸನೆ ಮಾಡುವವನು ಅನ್ನೋದು ಶ್ರುತಿಯಲ್ಲಿ ಸ್ಮೃತಿಯಲ್ಲಿಯೂ ಹೇಳಿರೋದು. ಅದಲ್ಲದೆ ಇಲ್ಲೇ ಸದ್ವಿತೀಯ ಪ್ರಕರಣದಲ್ಲಿಯೂ ಏಕಮೇವ ಅದ್ವಿತೀಯಂ ಅನ್ನೋದ್ರಿಂದಲೂ ಕೂಡ ಅದ್ವಿತೀಯ ಪದದಿಂದ ಇನ್ನೊಬ್ಬ ಅಧಿಷ್ಠಾತ್ರಿ ಇರಲಿಲ್ಲ ಅಂತ ಹೇಳಿ. ಅಧಿಷ್ಠಾತೃತ್ವ ಅಂದ್ರೆ ಪ್ರೇರಕತ್ವ ಅಂತ ಅರ್ಥ. ಆ ಪ್ರೇರಕತ್ವವೇ ಪ್ರಶಾಸಿತೃತ್ವ ಅಂತ ಅದಕ್ಕೆ ಅರ್ಥ. ಅದರ ಪ್ರಕಾರವೇ ಅದೆಲ್ಲ. ಆದ್ದರಿಂದ ಆದೇಶ ಶಬ್ದಕ್ಕೆ ಪ್ರಶಾಸಿತ ಅಂತ, ಪ್ರಶಾಸಿತೃ ಅಂತಾನೆ ಅರ್ಥ ಮಾಡ್ಬೇಕು. ಆದೇಶ ಪ್ರಶಾಸನಂ ಆದಿಶ್ಯತೆ ಅನೇನ ಇತಿ ಆದೇಶಂ ಪ್ರಶಾಸಿತಾರಂ ಅಂತ ಹೇಳಿ. ಉತ್ತಮ ಆದೇಶಂ ಅಪ್ರಾಕ್ಷ್ಯ ಅಂದ್ರೆ ಪ್ರಶಾಸನೆ ಮಾಡುವವನನ್ನು ಕುರಿತು ಕೇಳಿದೆಯೇ ನೀವು ಆಚಾರ್ಯರನ್ನು ಅಂತ ಇಲ್ಲಿ ಅರ್ಥ. ಬರೀ ಉಪದೇಶ ಅಂತ ಹೇಳಿದ್ರೆ, ಉಪದೇಶದಿಂದ ಒಂದು ತಿಳಿದ್ರೆ ಎಲ್ಲ ತಿಳಿಯೋದು ಅಂತ ಹೇಳಿದ್ರೆ, ಅದು ಆ ಉಪದೇಶವು ಕೂಡ ಇಂಡೈರೆಕ್ಟ್ ಆಗಿ ಅರ್ಥವನ್ನು ಕೊಡಬಹುದು. ಉಪದೇಶ ಸದೇವ ಸೌಮ್ಯ ಅಂತ ಹೇಳೋದು, ಅದರಿಂದ ಒಂದು ತಿಳಿದ್ರೆ ಎಲ್ಲ ತಿಳಿಬಹುದು ಅನ್ನೋ ಸತ್ಸಿದ್ಧ ವಾಚ್ಯವಾದ ಪರಮಾತ್ಮನೇ ಎಲ್ಲ ಉಪಾದಾನ ಕಾರಣ ಅನ್ನುವ ಉಪದೇಶ ಅಂತ. ಆದ್ರೂ ಆ ರೀತಿ ಆದ್ರೆ ಇದು ಸ್ವಾರಸ್ಯವಾದದ್ದು. ಅರ್ಥದಿಂದಲೂ ಶಬ್ದದಿಂದಲೂ ಪ್ರಕೃತಿ ಪ್ರತ್ಯಯ ಎಲ್ಲ ಹೇಳಿ ಉತ್ತಮಾದೇಶಂ ಅಪ್ರಾಕ್ಷ್ಯ ಅಂದ್ರೆ ನೇರವಾಗಿ ಇವ್ರು ಕೇಳ್ತಿದ್ದಾರೆ. ಒಂದು ತಿಳಿದ್ರೆ ಎಲ್ಲ ತಿಳಿಬಹುದಲ್ಲ, ಅದನ್ನ ತಿಳಿದೀಯ ನೀನು ಅಂತ ಕೇಳಿದ್ರು. ಅದು ಅವನ ಆದೇಶನನ್ನು ಕುರಿತು, ಆ ಪ್ರಶಾಸನ ಮಾಡುವವನನ್ನು ಕುರಿತು ಅನ್ನೋ ಅರ್ಥ ಸ್ವಾರಸ್ಯವಾಗಿದೆ ಹೇಳಿ. ಇಲ್ಲಿ ಏನ ಅಶ್ರುತಂ ಶ್ರುತಂ ಭವತಿ ಅಂತ ಹೇಳಿದಾಗ, ಇಲ್ಲಿ ಭಾಷಿಕಾರ ಹೇಳುವಾಗ ಅದಕ್ಕೆ ಅರ್ಥವನ್ನ ವ್ಯಾಖ್ಯಾನ ಮಾಡುವಾಗ ಛಾಂದೋಗ್ಯಕ್ಕೆ ಏನ ಅಶ್ರುತಂ ಶ್ರುತಂ ಭವತಿ ಅನ್ನ ಏನ ಶ್ರುತೇನ ಅಶ್ರುತಂ ಶ್ರುತಂ ಭವತಿ, ಏನ ಮತೇನ ಅಮತಂ ಮತಂ ಭವತಿ, ಏನ ವಿಜ್ಞಾತೇನ ಅವಿಜ್ಞಾತಂ ವಿಜ್ಞಾತಂ ಭವತಿ. ಏನ ಅಂತ ಹೇಳಿದ್ರೆ ಅವನಿಂದ ಅಂತ ಹೇಳಿದ್ರೆ ಅವನಿಂದ ಎಲ್ಲ ತಿಳಿಯಲ್ಪಡುತ್ತೆ ಅಂತ ಅಲ್ಲ. ಅವನನ್ನು ತಿಳಿದ್ರೆ ನಮಗೆ ಎಲ್ಲ ತಿಳಿದಾಗ ಆಗುತ್ತೆ ಅಂತ ಅರ್ಥ ಬರ್ಬೇಕು. ಏನ ಶ್ರುತೇನ ಸರ್ವಂ ಶ್ರುತಂ ಭವತಿ, ಯಾರಿಗೆ ಅಂದ್ರೆ ಯಾರು ಕೇಳ್ತಾರೋ ಅವನಿಗೆ. ಬರೀ ಏನ ಶ್ರುತಂ ಶ್ರುತಂ ಭವತಿ ಅಂದ್ರೆ ಯಾರಿಂದ ಕೇಳದೆ ಇರೋದೆಲ್ಲ ಕೇಳಿದಾಗುತ್ತೋ ಅಂತ ಹೇಳಿದ್ರೆ ಅದಕ್ಕೆ ಸ್ವಾರಸ್ಯವಾಗಿರಲಿಲ್ಲ. ಅದಕ್ಕೆ ಇಲ್ಲಿ ವ್ಯಾಖ್ಯಾನ ಮಾಡುವಾಗ ಏನ ಅಶ್ರುತಂ ಶ್ರುತಂ ಭವತಿ ಅಂದ್ರೆ ಏನ ಶ್ರುತೇನ ಅಶ್ರುತಂ ಶ್ರುತಂ ಭವತಿ, ಏನ ಮತೇನ ಅಮತಂ. ಹಾಗೆ ಅಧ್ಯಯನ, ಅದು ಏನ ಅನ್ನೋದನ್ನ ಅಧ್ಯಯನ ಮಾಡ್ತಾರೆ ಇಲ್ಲಿ. ಬ್ರಹ್ಮ ಇರೋದ್ರಿಂದಲೇ ತಿಳಿದಂಗ ಆಗೋದಿಲ್ಲ, ಅದು ಒಂದು ಅರ್ಥ. ಏನ ಅಶ್ರುತಂ ಶ್ರುತಂ ಭವತಿ ಅಂದ್ರೆ ಬ್ರಹ್ಮನಿಂದ ಬ್ರಹ್ಮ ತಿಳಿದ್ರೆ ಬ್ರಹ್ಮ ಇದ್ದಾನೆ ತಿಳಿದ್ರೇನೆ ಎಲ್ಲ ತಿಳಿದಂಗಾಗಲ್ಲ. ಬ್ರಹ್ಮನ ವಿಷಯವನ್ನ ತಿಳಿಬೇಕು, ಬ್ರಹ್ಮನ ವಿಷಯವನ್ನ ಕುರಿತು ಮನನ ಮಾಡಬೇಕು, ಅವನನ್ನು ಕುರಿತು ನಿಧಿಧ್ಯಾಸನ ಮಾಡಬೇಕು, ಆವಾಗಲೇ ಎಲ್ಲ ತಿಳಿದಂಗಾಗುತ್ತೆ. ಆದ್ದರಿಂದ ಬರೀ ಬ್ರಹ್ಮವನ್ನು ತಿಳಿದ್ರೆ ಅಂತಾನು ಅರ್ಥವಾಗೋದಿಲ್ಲ, ಹಾಗಾಗೋದಿಲ್ಲ. ಏನು ಶ್ರುತೆ ಅಶ್ರುತಂ ಶ್ರುತಂ ಭವತಿ ಅನ್ನೋದ್ರಿಂದ. ಆದೇಶಂ ಅಂದ್ರೆ ಪ್ರಶಾಸಿತಾರನ್ನು ಕೇಳಿದ್ಯಾ, ಬ್ರಹ್ಮ ಇದ್ದಾನೆ ಅಂತ ಕೇಳಿದ್ಯಾ, ಅದರಿಂದ ಎಲ್ಲ ತಿಳಿದಂಗ ಆಗುತ್ತೆ ಅಂದ್ರೆ ಆ ಬ್ರಹ್ಮನನ್ನು ಕುರಿತು ವಿಚಾರ ಮಾಡ್ಬೇಕಲ್ಲ. ಅದನ್ನ ಇಲ್ಲಿ ಏನ ಅಂತ ಅಧ್ಯಾಹಾರ ಮಾಡ್ತಾರೆ. ಅದಕ್ಕೆ ದೃಷ್ಟಾಂತದಲ್ಲಿಯೂ ಕೂಡ ಮಣ್ಣು ಇರೋದ್ರಿಂದಲೇ ಘಟ ಮುಂತಾದವು ತಿಳಿಯೋದಿಲ್ಲ. ಮಣ್ಣಿನ ಜ್ಞಾನದಿಂದ ಅದರಿಂದಾದ ಘಟಾದಿಗಳು ತಿಳಿಯಲ್ಪಡುತ್ತೆ. ಆದ್ರಿಂದ ಏಕೇನ ಮೃತ್ಪಿಂಡೇನ ಸರ್ವಂ ಮೃಣ್ಮಯಂ ವಿಜ್ಞಾತಂ ಸ್ಯಾತ್ ಅಂದ್ರೆ ಏಕೇನ ಮೃತ್ಪಿಂಡ ಜ್ಞಾನೇನ ಅಂತ ಅರ್ಥ. ಮೃತ್ಪಿಂಡ ಜ್ಞಾನದಿಂದ ಎಲ್ಲ ಅದರ ಕಾರ್ಯವೆಲ್ಲ ತಿಳಿದಂಗೆ ಬರುತ್ತೆ. ಬರೋ ಒಂದು ಮೃತ್ಪಿಂಡ ಏನಾದ್ರೆ ಮೃತ್ಪಿಂಡ ಇದ್ರೆ ಅದರ ಪಾಟಿಗೆ ಎಲ್ಲ ತಿಳಿದಂಗೆ ಆಗೋದಿಲ್ಲ. ಮಣ್ಣಿನಿಂದ ಕೇವಲ ಮಣ್ಣಿನ ಜ್ಞಾನದಿಂದಲೇ ಎಲ್ಲ ತಿಳಿದಂಗೆ ಆಗುತ್ತೆ. ಅದು ಸ್ವಲ್ಪ ಸೂಕ್ಷ್ಮವಾದ ಅರ್ಥ ಅಲ್ಲಿ. ಮತ್ತೆ ಅವನು ಪ್ರಶ್ನೆ ಮಾಡುವುದು, ಯಾರನ್ನ ತಿಳಿದ್ರೆ ಎಲ್ಲವೂ ತಿಳಿಯಲ್ಪಡುತ್ತೆ ಅನ್ನೋ ಪ್ರಶ್ನೆಗೆ ಆತ್ಮನನ್ನು ಕೇಳಿದ್ರೆ ಮನನ ಮಾಡಿದ್ರೆ ಎಲ್ಲ ತಿಳಿದಂತಾಗುತ್ತೆ ಅಂತ ಉತ್ತರ ಕೊಟ್ಟಿರೋದು ಕೂಡ, ಅದು ಕೂಡ ತಿಳಿಯುತ್ತೆ ನಮ್ಗೆ. ಇದೆಲ್ಲ ಬೇರೆ ಉಪನಿಷತ್ತುಗಳಲ್ಲಿ ಬರುವಂತಹದ್ದು. ಯಾರನ್ನು ತಿಳಿದ್ರೆ ಎಲ್ಲ ತಿಳಿಯಲ್ಪಡುತ್ತೆ ಅಂತ ಇವ್ರು ಕೇಳ್ತಾರೆ. ಇದರಲ್ಲಿ ಮುಂಡಕೋಪನಿಷತ್ತಿನಲ್ಲಿಯೂ ಆತ್ಮನನ್ನು ಕೇಳಿದ್ರೆ ಎಲ್ಲ ತಿಳಿದಂಗ ಆಗುತ್ತೆ. ಅದು
ಯಾಜ್ಞವಲ್ಕ್ಯರು ಕೂಡ ಅದನ್ನ ಹೇಳ್ತಾರೆ ಮೈತ್ರೇಯಿಗೆ. ಆತ್ಮಾವಾರೇ ದ್ರಷ್ಟವ್ಯ ಶ್ರೋತವ್ಯೋ ಮಂತವ್ಯೋ ನಿಧಿಧ್ಯಾಸಿತವ್ಯ ಮೊದಲಾದದ್ದು. ಅದರಿಂದಲೇ ಅವನು ತಿಳಿದ್ರೇನೆ ಎಲ್ಲವೂ ತಿಳಿಯುತ್ತೆ ಅನ್ನೋದಕ್ಕೆ ಆ ವಿಚಾರವನ್ನು ಮಾಡ್ತಾರೆ, ಹಾಗೆ ಅರ್ಥ ಮಾಡ್ತಾರೆ. ಅದೇ ರೀತಿ ದೃಷ್ಟಾಂತ ಸಾಮರ್ಥ್ಯದಿಂದಲೂ ಬೇರೆ ಹೇಳಿದ ಶ್ರುತಿಗಳ ಪ್ರಮಾಣಗಳಿಂದಲೂ ಕೂಡ ಯಾರನ್ನು ಕೇಳಿದರೆ ಮನನ ಮಾಡಿದರೆ ತಿಳಿದರೆ ಅಂತ ಅಧ್ಯಾರ, ಅದನ್ನ ಇಲ್ಲಿ ವ್ಯಾಖ್ಯಾನದಲ್ಲಿ ಸಮರ್ಥನೆ ಮಾಡ್ತಾರೆ, ಹೇಗೆ ಅದು ಸರಿಯಾಗಿದೆ ಅಂತ ಹೇಳ್ಬಿಟ್ಟು. ಆತ್ಮನಿ ಖಲುವರೇ ದೃಷ್ಟೇ ಶ್ರುತೆ ವಿಜ್ಞಾತೆ ಇದಂ ಸರ್ವಂ ವಿದಿತಂ ಅಂತ ಬೃಹದಾರಣ್ಯಕದಲ್ಲಿ ಯಾಜ್ಞವಲ್ಕ್ಯರು ಹೇಳೋದು. ಆತ್ಮನಿ ಖಲುವರೇ ದೃಷ್ಟೇ ಮೈತ್ರೇಯಿಗೆ ಉಪದೇಶ ಮಾಡ್ತಾರೆ ಯಾಜ್ಞವಲ್ಕ್ಯರು. ಆತ್ಮನಿ ಖಲ್ವರೇ ದೃಷ್ಟೇ ಶ್ರುತೆ ವಿಜ್ಞಾತೆ ಇದಂ ಸರ್ವಂ ವಿದಿತಂ. ಆ ರೀತಿ ಇಲ್ಲಿ ಏನ ಅಶ್ರುತಂ ಶ್ರುತಂ ಭವತಿ, ಏನ ಶ್ರುತೇನ ಅಶ್ರುತಂ ಶ್ರುತಂ ಭವತಿ, ಏನ ಮತೇನ ಅಂತ ಇದಕ್ಕೆ ಅನುಗುಣವಾಗಿ ವ್ಯಾಖ್ಯಾನ ಮಾಡಿದ್ದಾರೆ ಭಾಷ್ಯಕಾರರು. ತಸ್ಮಿನ್ ಭವತೋ ಭಗವ ವಿಜ್ಞಾತೆ ಸರ್ವಮಿದಂ ವಿಜ್ಞಾತಂ ಭವತಿ ಅನ್ನೋದು ಮುಂಡಕೋಪನಿಷತ್ತಿನ ವಾಕ್ಯ. ಇದೆಲ್ಲ ಯಾರನ್ನು ತಿಳಿದರೆ ಎಲ್ಲವೂ ತಿಳಿದಂಗಾಗುತ್ತೆ. ತಸ್ಮಿನ್ ವಿಜ್ಞಾತೆ ಸರ್ವಂ ವಿಜ್ಞಾತಂ ಭವತಿ, ಹಾಗೆಯೇ ಅಲ್ಲಿಯೂ ಹೇಳಿರೋದು. ಅದರಿಂದ ಇದರಿಂದ ಅರ್ಥವನ್ನ ಇದು ವಿವರಿಸಿರೋದು ಎಲ್ಲಾ ಶ್ರುತಿಗಳಿಗೂ ಕೂಡ ಅನುಗುಣವಾಗಿದೆ ಅಂತ ಹೇಳಿ ಅದಕ್ಕೆ ವ್ಯಾಖ್ಯಾನದಲ್ಲಿ ವಿವರಿಸ್ತಾರೆ. ವಿಶೇಷವಾದ ಅರ್ಥಗಳನ್ನ ಸುದರ್ಶನ ಸೂರಿಗಳು ವಿವರಿಸ್ತಾರೆ. ಅದಕ್ಕೆ ಮುಂದೆ ಆದೇಶ ಪ್ರಶ್ನೆಯಾದ ಅಭಿಪ್ರಾಯ ಏನು ಅಂತ ಹೇಳೋದು, ಕಾರಣವಾದ ಬ್ರಹ್ಮಜ್ಞಾನದಿಂದ ಕಾರ್ಯವಾದ ಸಕಲ ಜಗತ್ತಿನ ಜ್ಞಾನ ಉಂಟಾಗುತ್ತೆ ಅನ್ನೋದೇ ಆದೇಶ ಪ್ರಶ್ನೆಯ ಅಭಿಪ್ರಾಯ ಅನ್ನೋದನ್ನ ಭಾಷ್ಯಕಾರರು ಇಲ್ಲಿ ತಿಳಿಸ್ತಾರೆ. ನಿಖಿಲ ಜಗದುದಯ ವಿಭವ ಲಯಾದಿ ಕಾರಣಭೂತಂ ಸರ್ವಜ್ಞತ್ವ ಸತ್ಯಕಾಮತ್ವ ಸತ್ಯ ಸಂಕಲ್ಪತ್ವಾದಿ ಅಪರಿಮಿತ ಉದಾರ ಗುಣಸಾಗರಂ ಕಿಂ ಬ್ರಹ್ಮ ತ್ವಯಾ ಶ್ರುತಂ ಇತಿ ಹಾರ್ದೋ ಭಾವ. ಇದು ಶಾಬ್ದಬೋಧ ಅಂತ ಏನ್ ಹೇಳ್ತೀವಿ, ಅದು ವಾಕ್ಯಕ್ಕೆ ಅರ್ಥ. ಉತ್ತಮ ಆದೇಶಂ ಅಪ್ರಾಕ್ಷ್ಯ ಏನ ಅಶ್ರುತಂ ಶ್ರುತಂ ಭವತಿ ಅಮತಂ ಮತಂ ಭವತಿ ಅಂತೆಲ್ಲ ಹೇಳಿದ್ರಲ್ಲ, ಅದಕ್ಕೆ ಏನ್ ಅರ್ಥ ಅಂತ ಹೇಳಿ ಸದೇವ ಸೌಮ್ಯ ಸಮಗ್ರ ಆಸೀತಿ ಏಕಮೇವ ಅದ್ವಿತೀಯಂ ಅಂತೆಲ್ಲ ಹೇಳಿದ್ರೆ, ಅವರ ಮನಸ್ಸಿನಲ್ಲಿ ಇದ್ದ ಅಭಿಪ್ರಾಯವೇನು ಉದ್ದಾಲಕರಿಗೆ ಅಂದ್ರೆ ನಿಖಿಲ ಜಗದುದಯ ವಿಭವ ಲಯಾದಿ ಕಾರಣಂ ವಿಲಯಾದಿ ಕಾರಣಭೂತಂ, ಎಲ್ಲ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯಗಳಿಗೆ ಕಾರಣವಾದಂತಹ ಸರ್ವಜ್ಞತ್ಯ ಸತ್ವಕಾಮತ್ವ ಸತ್ಯ ಸಂಕಲ್ಪತ್ವಾದಿ ಅಪರಿಮಿತೋದಾರ ಗುಣಸಾಗರಂ, ಎಲ್ಲ ಕಲ್ಯಾಣ ಗುಣಸಾಗರನಾದ ಬ್ರಹ್ಮನೋ ಕಿಂ ಬ್ರಹ್ಮ ತ್ವಯಾ ಶ್ರುತಂ ಇತಿ ಹಾರ್ದೋ ಭಾವ. ಅವನ ವಿಷಯವನ್ನು ಕೇಳಿದ್ಯೇನಪ್ಪ, ಬ್ರಹ್ಮನ ವಿಷಯವನ್ನು ತಿಳಿದಿಯಾ. ತಸ್ಯ ನಿಖಿಲ ಕಾರಣತೆಯ ಕಾರಣಮೇವ ನಾನಾ ಸಂಸ್ಥಾನ ವಿಶೇಷ ಸಂಸ್ಥಿತಂ ಕಾರ್ಯಮಿತ್ಯುಚ್ಯತೆ. ಅವನು ಎಲ್ಲಾ ವಿಧವಾದ ಕಾರಣವೂ ಆಗಿದ್ದಾನೆ, ಎಲ್ಲಕ್ಕೂ ಎಲ್ಲ ವಿಧವಾದ ಕಾರಣನೂ ಆಗಿದ್ದಾನೆ. ನಿಖಿಲ ಕಾರಣತೆಯ ಅಂದ್ರೆ ಉಪಾದಾನವು ನಿಮಿತ್ತವು ಸಹಕಾರಿಯು ಎಲ್ಲಾ ಕಾರಣವೂ ಅವನೇ, ಎಲ್ಲಕ್ಕೂ ಎಲ್ಲಾ ಕಾರಣಗಳು ಅವನೇ ಆಗಿದ್ದಾನೆ, ಏಕ ಕಾರಣ ಜಗತ್ತಿಗೆ. ಆದ್ದರಿಂದ ಕಾರಣಮೇವ ನಾನಾ ಸಂಸ್ಥಾನ ವಿಶೇಷ ಸಂಸ್ಥಿತಂ, ಬೇರೆ ಬೇರೆ ಸಂಸ್ಥಾನ ಅಂದ್ರೆ ರೂಪಗಳು, ಬೇರೆ ಬೇರೆ ರೂಪ ವಿಶೇಷಗಳಿಂದ ಇರುವುದಾಗಿ ಕಾರ್ಯಮಿತ್ಯುಚ್ಯತೆ, ಕಾರ್ಯ ಅಂತ ಹೇಳಲ್ಪಡುತ್ತೆ. ಇತಿ ಕಾರಣಭೂತ ಸೂಕ್ಷ್ಮ ಚಿರಿತಿದ್ವಸ್ತು ಶರೀರಕ ಬ್ರಹ್ಮಜ್ಞಾನೇನ ಕಾರ್ಯಭೂತಂ ಅಖಿಲಂ ಜಗತಿ ವಿಜ್ಞಾತಂ ಭವತಿ ಇತಿ ಹೃದಯ ನಿಧಾಯ ಏನ ಶ್ರುತಂ ಶ್ರುತಂ ಭವತಿ ಅಮತಂ ಮತಂ ಅವಿಜ್ಞಾತಂ ವಿಜ್ಞಾತಂ ಸ್ಯಾತ್ ಇತಿ ಪುತ್ರಂ ಪ್ರತಿ ಪೃಷ್ಟವಾನ್ ಪಿತಾ. ಇದಕ್ಕೆ ಅದುವೇ ಅರ್ಥ. ಉತ್ತಮಾದೇಶಂ ಅಪ್ರಾಕ್ಷ್ಯೋ ಏನ ಶ್ರುತಂ ಶ್ರುತಂ ಭವತಿ ಅಂತ ಹೇಳಿದ್ದಕ್ಕೆ ಈ ಅರ್ಥವನ್ನ ವಿವರಿಸ್ತಾರೆ. ಸೂಕ್ಷ್ಮ ಚಿರಚಿತ್ ವಿಶಿಷ್ಟನಾದ ಶರೀರಕನಾದ ಬ್ರಹ್ಮನ ಜ್ಞಾನದಿಂದ ಕಾರ್ಯಭೂತವಾದ ಕಾರಣಭೂತನಾದ ಸೂಕ್ಷ್ಮ ಚಿರಚಿತ್ ಶರೀರಕ ವಸ್ತು ಶರೀರಕ ಬ್ರಹ್ಮ, ವಸ್ತು ಅಂದ್ರೆ ಪದಾರ್ಥ, ಪರಮಾರ್ಥವಾದ ಪದಾರ್ಥ ಅಂತ ಅರ್ಥ. ಇಲ್ಲಿ ಕಾರ್ಯಭೂತವಾದ ಎಲ್ಲ ಜಗತ್ತು ಕೂಡ ತಿಳಿದಂಗೆ ಆಗುತ್ತೆ. ವಿಜ್ಞಾತಂ ಭವತಿ ಇತಿ ಹೃದಯ ನಿಧಾಯ, ಮನಸ್ಸಿನಲ್ಲಿ ಅಭಿಪ್ರಾಯವನ್ನು ಇಟ್ಟುಕೊಂಡು ಅವರು ಏನ ಶ್ರುತಂ ಶ್ರುತಂ ಭವತಿ ಇತಿ ಸ್ಯಾತ್ ಇತಿ ಪುತ್ರಂ ಪ್ರತಿ ಪೃಷ್ಟವಾನ್ ಪಿತಾ. ತಂದೆಯು ಮಗಳನ್ನ ಹಾಗೆ ಕೇಳ್ತಾರೆ ಅದರಲ್ಲಿ. ಅದಕ್ಕೆ ವ್ಯಾಖ್ಯಾನದಲ್ಲಿ ಸುದರ್ಶನ ಸೂರಿಗಳು ಸ್ವಲ್ಪ ವಿಶೇಷಗಳನ್ನೆಲ್ಲ ವಿವರಿಸ್ತಾರೆ. ಇಲ್ಲಿ ಉತ್ತಮಾದೇಶಮ ಪ್ರಾಕ್ಷ್ಯ ಏನ ಶ್ರುತಂ ಶ್ರುತಂ ಭವತಿ ಎಂದರೆ ಬ್ರಹ್ಮ ಉಪಾದಾನ ಕಾರಣ ಅಂತ ಹೇಗೆ ಸ್ಪಷ್ಟವಾಗಿ ತಿಳಿಯುತ್ತೆ ಹೇಳಿಲ್ವಲ್ಲ, ಆದರೆ ಅದನ್ನ ಊಹೆ ಮಾಡಬೇಕು. ಜಗತ್ ಕಾರಣವಾದ ಬ್ರಹ್ಮ ತಿಳಿಬೇಕು ಅನ್ನೋದು ಸಹ ಇಲ್ಲಿ ಸ್ಪಷ್ಟವಾಗಿ ಹೇಳಿಲ್ಲ.
ಆದ್ದರಿಂದ ಈ ವಾಕ್ಯದ ಅಭಿಪ್ರಾಯ ಜಗತ್ಕಾರಣತ್ವ ಅಂತ ಏಕೆ ಹೇಳಬೇಕು, ಹೇಗೆ ಹೇಳಬೇಕು ಅಂದ್ರೆ ಅದಕ್ಕೆ ವಿವರಿಸ್ತಾರೆ. ಯಥೋ ವಾಯುಮಾನಿ ಭೂತಾನಿ ಜಾಯಂತೆ ಏನ ಜಾತಾನಿ ಜೀವಂತಿ ಯತ್ ಪ್ರಯಂತಿ ಅಭಿಸಂವಿಶಂತಿ ತೈತ್ತಿರಿಯ ಉಪನಿಷತ್ತಿನಲ್ಲಿ ಜಗತ್ಕಾರಣ ಯಾವುದರಿಂದ ಎಲ್ಲವೂ ಉಂಟಾಗುತ್ತೋ, ಎಲ್ಲ ಸೃಷ್ಟಿ ಸ್ಥಿತಿಗೆ ಯಾವುದು ಕಾರಣವೋ ಅಂತ ಹೇಳಿದೆ. ಮುಂತಾಗಿ ಜಗತ್ಕಾರಣತ್ವವಾದ ಬ್ರಹ್ಮ ತಿಳಿಯಲ್ಪಡುತ್ತೆ. ಆದ್ದರಿಂದ ಇಲ್ಲಿಯೂ ಕೂಡ ಜಗತ್ಕಾರಣತ್ವವನ್ನೇ ಅಭಿಪ್ರಾಯವಾಗಿ ಹೊಂದಿ ಹೇಳ್ತಾ ಇರುವಂತಹ ತಂದೆ ಅಪ್ರಾಕ್ಷ್ಯ, ಆ ಬ್ರಹ್ಮನನ್ನು ಬ್ರಹ್ಮವು ಕೇಳಲ್ಪಟ್ಟಿತೋ ನಿನ್ನಿಂದ ಅಂತ ಹೇಳ್ತಾ ಇದ್ದಾರೆ. ಬ್ರಹ್ಮ ಅಂತ ಸ್ಪಷ್ಟವಾಗಿ ಹೇಳಿಲ್ವಲ್ಲ ಅಂದ್ರೆ ಜಗತ್ಕಾರಣವಾದ ಬ್ರಹ್ಮವನ್ನು ತಿಳಿಯೋದೇ ಪ್ರಯೋಜನ ಅಂತ ಹೇಳೋದ್ರಿಂದ ಶ್ರವಣ ಮಾಡಿದೆಯೋ ಕೇಳಿದ್ರ ಅರ್ಥ. ಶ್ರವಣ ಮಾಡಿದೆಯೇ ಅಂದ್ರೆ ಅವನನ್ನು ತಿಳಿಯೋದೇ ಪ್ರಯೋಜನ ಅಂತ ಅರ್ಥ. ಅದಕ್ಕೆ ಸರ್ವಜ್ಞತ್ವ ಮೊದಲಾದ ಗುಣಗಳು ಕಾರಣತ್ವಕ್ಕೆ ಉಪಯೋಗವಾದಾಗಿ ಹೇಳಲ್ಪಟ್ಟಿದೆ. ಸರ್ವಜ್ಞತ್ವ ಅನ್ನೋದು ಹೇಳಿಲ್ಲ ಅಂತ ಹೇಳಿದ್ರೆ ಕಾರಣತ್ವಕ್ಕೆ ಸರ್ವಜ್ಞತ್ವ ಸರ್ವಶಕ್ತಿತ್ವ ಎಲ್ಲ ಇಲ್ಲದೆ ಹೋದ್ರೆ, ಸತ್ಯ ಸಂಕಲ್ಪತ್ವ ಇಲ್ಲದೆ ಹೋದ್ರೆ ಈ ರೀತಿ ಜಗತ್ ಕಾರಣ ಆಗೋಕ್ಕೆ ಸಾಧ್ಯವಿಲ್ಲ. ಬಹುಶ್ಯಾಂ ಪ್ರಜಾಯೇಯ ಅಂತ ಹೇಳೋದ್ರಲ್ಲಿಯೇ ಎಲ್ಲಾ ಕಾರಣಗಳು ಅಲ್ಲಿ ಅರ್ಥದಲ್ಲಿಯೇ ತಿಳಿಯುತ್ತೆ ನಮ್ಗೆ. ಎಲ್ಲಾ ಗುಣಗಳು ಇಲ್ಲದೆ ಹೋದ್ರೆ ಸಂಕಲ್ಪದಿಂದ ಎಲ್ಲವನ್ನು ಸೃಷ್ಟಿ ಮಾಡುವುದು ಸಾಧ್ಯವಾಗುವುದಿಲ್ಲ. ಆದ್ರಿಂದ ಸೃಷ್ಟಿ ಮೊದಲಾದದ್ದು ಬ್ರಹ್ಮನಲ್ಲಿ ಇದೆ. ಆದ್ರಿಂದ ಸತ್ಯಕಾಮತ್ವ ಕಾರಣಕ್ಕೆ ಉಪಯುಕ್ತವಾದದ್ದೇ ಅದು ಸತ್ಯಕಾಮತ್ವ ಅನ್ನೋದು. ಆರ್ಧೋಭಾವ ಅಂದ್ರೆ ಮನಸ್ಸಿನಲ್ಲಿ ಹೊಂದಿದ್ದಂತಹ ತಾತ್ಪರ್ಯ ಅಂತ ಹೇಳ್ಬೇಕು. ಇಲ್ಲಿ ಪೂರ್ವ ಪಕ್ಷದಲ್ಲಿ ಒಂದು ಸಂದೇಹವನ್ನ ಹೇಳ್ಕೊತಾರೆ. ಕಾರಣತ್ವ ಇದ್ದರೂ ಸಹ ಒಂದು ತಿಳಿದ್ರೆ ಎಲ್ಲವೂ ತಿಳಿಯೋದು ಒಂದು ಸಾಧ್ಯವಿಲ್ಲ. ಏಕೆಂದರೆ ಕಾರ್ಯ ಕಾರಣಕ್ಕಿಂತ ಬೇರೆ ದ್ರವ್ಯವಾಗಿದೆ ಅಂತ ಒಂದು ಪೂರ್ವ ಪಕ್ಷ. ಇಲ್ಲಿ ನೈಯಾಯಿಕರು ಹೇಳುವಂತಹ ಅಭಿಪ್ರಾಯ. ಕಾರ್ಯವು ಹೊಸದಾಗಿ ಉತ್ಪನ್ನವಾಗುತ್ತೆ, ಆರಂಭವಾದ ಅಂತ ಅವ್ರು ಹೇಳೋದು. ಉತ್ಪತ್ತಿವಾದ ಅಥವಾ ಆರಂಭವಾದ ಅಂತ ಹೇಳ್ಬಿಟ್ಟು ಅಸತ್ಕಾರ್ಯವಾದ, ಅದು ಅಸತ್ಕಾರ್ಯವಾದವು ಕೂಡ. ಕಾರ್ಯ ಅನ್ನೋದು ಕಾರಣದಲ್ಲಿ ಇಲ್ಲ, ಹೊಸದಾಗಿ ಉತ್ಪನ್ನವಾಗುತ್ತೆ. ಅವಯವಗಳೆಲ್ಲ ಸೇರಿ ಅವಯವಿ ಹೊಸದಾಗಿ ಉತ್ಪನ್ನವಾಗುತ್ತೆ, ಅವಯವಿಯೇ ಬೇರೆ ಅಂತ ಹೇಳಿದ್ರು. ಆದ್ರಿಂದ ಕಾರಣ ತಿಳಿದ್ರೆ ಕಾರ್ಯ ತಿಳಿಯಕ್ಕಾಗಲ್ಲ ಅನ್ನೋದು ಒಂದು ಪೂರ್ವ ಪಕ್ಷ. ಕಾರಣತ್ವ ಕೂಡ ಹೇಳಕ್ಕಾಗೋದಿಲ್ಲ, ಏಕೆಂದ್ರೆ ಬ್ರಹ್ಮಕ್ಕೆ ಕಾರಣ ಉಪಾದಾನ ಕಾರಣವಾದರೆ ದೋಷಗಳು ಬರುತ್ತೆ, ವಿಕಾರ ಉಂಟಾಗ್ಬೇಕು, ಪರಿಣಾಮವಾಗ್ಬೇಕು, ಅದಕ್ಕೆ ದೋಷಗಳು ಸಂಭವಿಸುತ್ತೆ. ಕಾರಣ ಅಂತ ಹೇಳಿದ್ರು ಕೂಡ ಒಂದನ್ನು ತಿಳಿದ್ರೆ ಎಲ್ಲ ತಿಳಿಯಕ್ಕಾಗುವುದಿಲ್ಲ. ಯಾಕೆ ಅಂದ್ರೆ ಬೇರೆ ಬೇರೆ ಜಾತಿಯ ಕಾರ್ಯಗಳಿಗೆ ಬೇರೆ ಬೇರೆ ಜಾತಿಯ ಕಾರಣಗಳು ಅನ್ನೋದು ಎಲ್ಲ ಕಡೆಯೂ ನೋಡಬಹುದು. ಸಾಲಕ್ಷಣ್ಯ ಇರಬೇಕು ಕಾರ್ಯಕಾರಣಗಳಲ್ಲಿ. ಆದ್ದರಿಂದ ಒಂದು ಜಾತಿಯ ಕಾರ್ಯಕ್ಕೆ ಅದೇ ಜಾತಿಯ ಕಾರಣವಾಗಿ ಮಾವಿನ ಮರಗಳು ಬೆಳಿಬೇಕಾದ್ರೆ ಮಾವಿನ ಬೀಜನೇ ಹಾಕ್ಬೇಕು, ಬೇವಿನ ಮರವೇ ಬೇರೆ ಜಾತಿ, ಅದಕ್ಕೆ ಅದುವೇ ಹಾಕ್ಬೇಕು. ಅಥವಾ ಇನ್ನೊಂದು ಪದಾರ್ಥ ಒಂದು ಪರ್ವತ ಇದ್ರೆ ಅದು ಇದಕ್ಕಿಂತ ವಿಜಾತೀಯವಾಯಿತು, ಅದಕ್ಕೆ ಅನುಗುಣವಾದ ಕಾರಣ ಇರಬೇಕು. ಈ ರೀತಿ ನಿಯಮ ಕಂಡು ಬರುತ್ತೆ ಲೋಕದಲ್ಲಿ. ಬೇರೆ ಬೇರೆ ಜಾತಿ ಕಾರ್ಯಗಳಿಗೆ ಬೇರೆ ಬೇರೆ ಜಾತಿಗಳೇ ಕಾರಣ ಆಗಿರ್ಬೇಕು ಅನ್ನೋದು ಕಂಡು ಬರುತ್ತೆ. ಆದ್ದರಿಂದ ಒಂದು ತಿಳಿದ್ರೆ ಹೇಗೆ ಇದೆಲ್ಲ ಬೇರೆ ಬೇರೆ ವಿಧವಾದ ಜಾತಿಗಳು ಇಲ್ಲಿ ಕಂಡು ಬರುತ್ತಲ್ಲ, ಎಲ್ಲ ಹೇಗೆ ತಿಳಿಬಹುದು ಅಂತ ಹೇಳ್ಬಿಟ್ಟು ಅದಕ್ಕೆ ಉತ್ತರ ಕೊಡುವಾಗ ಹೇಳ್ತಾರೆ, ಕಾರಣವೇ ಕಾರ್ಯಾವಸ್ಥೆಯಲ್ಲಿ ಬೇರೆ ಬೇರೆ ಅವಸ್ಥೆಯಲ್ಲಿ ಇರುತ್ತೆ. ಎಲ್ಲ ನಿಖಿಲ ಕಾರಣವಾದದ್ದು ಬ್ರಹ್ಮ ಒಂದೇ ಅಂತ ಹೇಳುವಾಗ ಸೂಕ್ಷ್ಮ ಚಿರಚಿತ್ವ ವಿಶಿಷ್ಟವಾದದ್ದು ಅನ್ನೋದನ್ನ ತಿಳಿಸ್ತಾರೆ ಇಲ್ಲಿ. ಕಾರಣ ಕಾರ್ಯ ಬೇರೆ ಅಲ್ಲ. ಮೊದಲು ಉತ್ತರ, ದ್ರವ್ಯ ಒಂದೇ. ದ್ರವ್ಯ ಅನ್ನೋದು ಹೊಸದಾಗಿ ಉತ್ಪನ್ನವಾಗೋದಿಲ್ಲ ಕಾರ್ಯದಲ್ಲಿ. ಕಾರಣ ದ್ರವ್ಯವೇ ಕಾರ್ಯ ದ್ರವ್ಯ. ಅವಸ್ಥೆ ಮಾತ್ರ ಬೇರೆ ಉತ್ಪನ್ನವಾಗುತ್ತೆ ಹೊಸದಾಗಿ. ಅವಸ್ಥೆಗಳು ಉತ್ಪನ್ನವಾಗಬಹುದು, ಆದರೆ ದ್ರವ್ಯ ಬೇರೆ ಆಗೋದಿಲ್ಲ. ಮಣ್ಣಿನಿಂದ ಮಡಕೆ ಮಾಡಿದ್ರೆ ಮಡಕೆಯಲ್ಲಿ ಎಷ್ಟು ದ್ರವ್ಯಗಳು ಕಂಡು ಬರ್ತಿದೆ ನಮ್ಗೆ? ಮಣ್ಣು ಅನ್ನೋ ದ್ರವ್ಯ ಒಂದೇ ಕಂಡು ಬರೋದು. ಮೃತ್ತಿಕೆ ತ್ಯೇವ ಸತ್ಯಂ. ಅದರಿಂದ ಮಾಡಿದ ಎಲ್ಲಾ ಪದಾರ್ಥದಲ್ಲೂ ಮಣ್ಣನ್ನು ಬಿಟ್ಟು ಎರಡನೆಯ ದ್ರವ್ಯ ಕಂಡು ಬರೋದಿಲ್ಲ. ಆ ದ್ರವ್ಯದ ಅವಸ್ಥೆಗಳು ಬೇರೆ ಬೇರೆ ಉಂಟಾಗಬಹುದು, ಆದರೆ ದ್ರವ್ಯ ಅನ್ನೋದು ಒಂದೇ, ಅದು ಬದಲಾಗೋದಿಲ್ಲ. ದ್ರವ್ಯ ಅನ್ನೋದು ಹೊಸದಾಗಿ ಹುಟ್ಟೋದಿಲ್ಲ. ಕಾರ್ಯವಾದಾಗ ಅದೇ ದ್ರವ್ಯ ಇನ್ನೊಂದು ಅವಸ್ಥೆಯಲ್ಲಿ ಇರೋದೇ ಕಾರ್ಯ ಅಂತ ಹೇಳಲ್ಪಡುವಂತಹದ್ದು. ಆದ್ದರಿಂದ ಕಾರ್ಯ ಕಾರಣ ಅನ್ನೋದು ಬೇರೆ ಅಲ್ಲ, ಏಕದ್ರವ್ಯತ್ವ ಎರಡಕ್ಕೂ ಇದೆ ಅಂತ ಹೇಳ್ಬಿಟ್ಟು. ಆದರೆ ಬೇರೆ ಬೇರೆ ಸಂಸ್ಥಾನಗಳ ವಿಶೇಷಣವಾಗಿ ಉಳ್ಳ ವಿಶಿಷ್ಟ ವಸ್ತು ಬ್ರಹ್ಮ ಒಂದೇ ಇಲ್ಲಿ. ಆದ್ದರಿಂದ ವಿಶಿಷ್ಟವಾದ ಪದಾರ್ಥ ದ್ರವ್ಯ ಯಾವುದು ಅಂದ್ರೆ ಬ್ರಹ್ಮವೇ.
ಎರಡು ಕಡೆಯೂ ಬ್ರಹ್ಮವೇ. ವಿಶೇಷಣಗಳಲ್ಲಿ ಬದಲಾವಣೆ, ಅವಸ್ಥೆಗಳಲ್ಲಿ ಸೂಕ್ಷ್ಮ ಅವಸ್ಥೆ ಇದ್ದಿದ್ದು ಸ್ಥೂಲ ಅವಸ್ಥೆಗಾಗಿದೆ. ಆದರೆ ದ್ರವ್ಯ ಅನ್ನೋದು ಎಲ್ಲವೂ ವಿಶಿಷ್ಟವಾದ ಬ್ರಹ್ಮ, ಚಿದಚಿದ್ ವಿಶಿಷ್ಟ ಬ್ರಹ್ಮ ಅನ್ನುವ ಪದಾರ್ಥ ಒಂದೇ ಅಲ್ಲಿರೋದು. ಸೂಕ್ಷ್ಮವಾದ ಚೇತನಾಚೇತನಗಳನ್ನು ಶರೀರವಾಗಿ ಹೊಂದಿದ್ದ ಬ್ರಹ್ಮವೇ ಕಾರಣ. ಅದಕ್ಕೆ ದೋಷಾಸ್ಪದತ್ವವೂ ಇಲ್ಲ ಅಂತ ಇಲ್ಲಿ ಹೇಳ್ತಾರೆ. ಹೇಗೆ ಅಂದ್ರೆ, ವಿಶೇಷಣಗಳಲ್ಲಿ ಬದಲಾವಣೆಯ ಹೊರತು ವಿಶೇಷವಾದ ಬ್ರಹ್ಮನಲ್ಲಿ ಸ್ವರೂಪ ಸ್ವಭಾವಗಳಲ್ಲಿ ಯಾವ ಬದಲಾವಣೆಯೂ ಇಲ್ಲ. ಮತ್ತೆ ಶರೀರಾತ್ಮ ಭಾವದಲ್ಲಿ ಶರೀರದ ಧರ್ಮಗಳು ಆತ್ಮನ ಧರ್ಮಗಳು ವ್ಯವಸ್ಥಿತವಾಗಿರುತ್ತೆ. ಆತ್ಮನ ಧರ್ಮ ಶರೀರಕ್ಕೆ ಬರೋದಿಲ್ಲ, ಶರೀರನ ಧರ್ಮ ಆತ್ಮಕ್ಕೆ ಹೋಗೋದಿಲ್ಲ. ನಮ್ಮ ದೇಹದಲ್ಲಿಯೂ ನೋಡ್ಬೋದು, ಇಲ್ಲಿ ಪ್ರಾಣಿಗಳೆಲ್ಲ ದೇಹದಲ್ಲಿ ಶರೀರ ಅನ್ನೋದು ಅಚೇತನ ಜಡವಾದದ್ದು, ಆತ್ಮ ಅನ್ನೋನು ಜ್ಞಾನ ಸ್ವರೂಪ. ಆತ್ಮನ ಧರ್ಮ ಶರೀರಕ್ಕೆ ಬರೋಲ್ಲ, ಶರೀರನ ಧರ್ಮ ಆತ್ಮಕ್ಕೆ ಹೋಗೋದಿಲ್ಲ. ಶರೀರಾತ್ಮ ಭಾವದಲ್ಲಿ ಈ ನಿಯಮ ಇದೆ. ಅವುಗಳ ಎಲ್ಲ ಧರ್ಮಗಳು ವ್ಯವಸ್ಥಿತವಾಗಿದೆ, ಗುಣದೋಷಗಳು ವ್ಯವಸ್ಥಿತವಾಗಿದೆ. ಆದ್ದರಿಂದ ಆತ್ಮನಾಗಿ ಇರುವ ಬ್ರಹ್ಮನ ಸ್ವರೂಪ ಸ್ವಭಾವವು ಎಲ್ಲೂ ಬದಲಾಗೋದಿಲ್ಲ. ಅದು ಚೇತನ ಶರೀರಕ್ಕೆ ಬರೋದಿಲ್ಲ. ಶರೀರದ ಧರ್ಮಗಳು ಆತ್ಮನಾದ ಪರಮಾತ್ಮನಿಗೆ ಬರೋದಿಲ್ಲ. ಇದೆಲ್ಲ ವ್ಯವಸ್ಥಿತವಾಗಿರುತ್ತೆ. ಆದ್ದರಿಂದ ಅವನಿಗೆ ಯಾವ ಬದಲಾವಣೆಯೂ ಇರೋದಿಲ್ಲ, ಅವನ ಶರೀರದಲ್ಲಿ ಬದಲಾವಣೆ ಉಂಟಾಗುತ್ತೆ. ಆದ್ದರಿಂದ ಚೇತನಾಚೇತನಗಳನ್ನು ಶರೀರವಾಗಿ ಹೊಂದಿರುವಂತಹ ಬ್ರಹ್ಮ ಕಾರಣ. ಅದಕ್ಕೆ ದೋಷಾಸ್ಪದತ್ವ ಇಲ್ಲ ಅಂತ ಹೇಳ್ತಾರೆ. ಶರೀರಾತ್ಮ ಭಾವದಿಂದಲೇ ಇದು ನಿವಾರಣೆ ಆಗುತ್ತೆ. ಅಲ್ಲಿ ನಿರ್ವೇದ ಹೊಂದಿ ಆಚಾರ್ಯರಲ್ಲಿ ಬರುವ ಶಿಷ್ಯನಿಗೆ ಮಾತ್ರ ಮಾಡಬೇಕಾದ ಉಪದೇಶ ತಾವಾಗಿ ಹೇಳ್ಬೋದೇ ಇಲ್ಲಿ. ಯಾಕೆ ಅಂದ್ರೆ ಮುಂಡಕೋಪನಿಷತ್ತು ಸ್ಪಷ್ಟವಾಗಿ ಹೇಳುತ್ತೆ. ಒಂದು ಮಂತ್ರದಲ್ಲಿ 2 ಮಂತ್ರ ಬರುತ್ತೆ ಅಲ್ಲಿ ಹೇಳುವಾಗ, ಪರೀಕ್ಷೆ ಲೋಕಾನ್ ಕರ್ಮಚಿತಾನ್ ಬ್ರಾಹ್ಮಣೋ ನಿರ್ವೇದಮಾಯಾತ್ ತದ್ವಿಜ್ಞಾನಾರ್ಥಂ ಸ ಗುರುಮೇವ ಅಭಿಗಚ್ಚೇತೆ ಅಂತ ಹೇಳಿ, ನವಿತ್ಪಾಣಿ ಶ್ರೋತ್ರಿಯಂ ಬ್ರಹ್ಮನಿಷ್ಠಂ ಎಲ್ಲ ನೋಡಿ ಅವನಿಗೆ ನಿರ್ವೇದ ಬಂದವನು ಮುಮುಕ್ಷು ಆಗ್ತಾನೆ. ನಿರ್ವೇದ ಬರಬೇಕು ಮುಮುಕ್ಷು ಆಗಕ್ಕೆ ಮೊದಲು, ಆದಾಗ ಅವನು ಬ್ರಹ್ಮಜ್ಞಾನವನ್ನು ಪಡೆದುಕೊಳ್ಬೇಕು ಅಂತ ಆಚಾರ್ಯರಲ್ಲಿ ಹೋಗ್ತಾನೆ. ಅಂತ ಶಿಷ್ಯನಿಗೆ ಉಪದೇಶ ಮಾಡಬೇಕು. ತಸ್ಮೈ ಸ ವಿದ್ವಾನ್ ಉಪಸನ್ನಾಯ ಸಮ್ಯಕ್ ಪ್ರಶಾಂತ ಚಿತ್ತಾಯ ಶಮಾನ್ವಿತಾಯ ಪ್ರೋವಾಚತಾಂ ತತ್ವತೋ ಬ್ರಹ್ಮವಿದ್ಯಾ. ಇದು ಮುಂಡಕೋಪನಿಷತ್ತಲ್ಲಿ ಬರುವ ಮಂತ್ರ. ಆಚಾರ್ಯರಿಗೂ ಶಿಷ್ಯರಿಗೂ ಒಂದು ವಿಧಿ. ಆಚಾರ್ಯನಿಗೆ ಶಿಷ್ಯನಿಗೆ ನಿರ್ವೇದ ಬಂದ್ರೆ ಅವನು ಆಚಾರ್ಯರನ್ನ ಆಶ್ರಯಿಸಿಯೇ ಬ್ರಹ್ಮಜ್ಞಾನ ಪಡಿಬೇಕು. ಮತ್ತೆ ಆಚಾರ್ಯನು ಆ ರೀತಿ ಶಿಷ್ಯ ಬಂದ್ರೆ ಉಪದೇಶ ಮಾಡಲೇಬೇಕು. ಯಾವ ವಿದ್ಯೆಯಿಂದ ಅವನು ಬ್ರಹ್ಮನನ್ನು ತಿಳಿದ್ನೋ ಆ ವಿಧಿಯನ್ನು ಉಪದೇಶ ಮಾಡಲೇಬೇಕು ಅಂತ ವಿಧಿ ಇದೆ. ನಿರ್ವೇದ ಬಂದ್ರೆ ಮಾಡಬೇಕು. ಇವರು ಉದ್ದಾಲಕರು ಶ್ವೇತಕೇತುಗೆ ಸುಮ್ಮನೆ ಕೇಳ್ದ, ಅವನು ಮಾಡ್ಬಿಟ್ರಲ್ಲ ಅಂದ್ರೆ ಇಲ್ಲಿ ತಂದೆ ಮಗನಿಗೆ ಕೇಳದೇನೆ ಮಾಡಬಹುದು ಅಂತ ಶಾಸ್ತ್ರದಲ್ಲಿ ಹೇಳಿದೆ. ಅದನ್ನ ಹೇಳ್ತಾರೆ, ಮಗನನ್ನು ಕುರಿತು ತಂದೆ ಹೇಳಿದನು. ಇಲ್ಲಿ ಹೇಳ್ತಾರೆ ಪುತ್ರಂಪತಿ ಪಿತಾ ಉಕ್ತವಾನ್ ಅಂತ ಹೇಳ್ಬಿಟ್ಟು ಉಪದೇಶ ಮಾಡ್ದ ಅಂತ ಭಾಷಿಕಾರರು ತಿಳಿಸ್ತಾರೆ. ತಂದೆಗೆ ಮಗನಿಗೆ ಅವನು ಕೇಳದೇನೆ ಉಪದೇಶ ಮಾಡ್ಬೋದು ಶಾಸ್ತ್ರದಲ್ಲಿ ಹೇಳಿದೆ. ಆದ್ದರಿಂದ ಮಗನನ್ನು ಬಿಟ್ಟು ಮಿಕ್ಕವರ ವಿಷಯದಲ್ಲಿ ನಿರ್ವೇದ ಶುಶ್ರೂಷೆ ಮೊದಲಾವುಗಳ ಅಪೇಕ್ಷೆ ಇದೆ ಅನ್ನೋದು ಶಾಸ್ತ್ರಾರ್ಥ. ಅದು ಮಗನಾದವನಿಗೆ ಯಾವ ಅಪೇಕ್ಷೆ ಇಲ್ಲದೆ ಬ್ರಹ್ಮೋಪದೇಶ ಮಾಡಬಹುದು ಅನ್ನುವ ಶಾಸ್ತ್ರಾರ್ಥವನ್ನ ಇಲ್ಲಿ ತಿಳಿಸ್ತಿದ್ದಾರೆ ಅಂತ ಹೇಳಿದ್ರು. ಅದೇ ರೀತಿ ಉದ್ದಾಲಕೋ ಹಾರುಣಿ ಶ್ವೇತಕೇತುಂ ಪುತ್ರಂ ಉವಾಚ ಅಂತ ಸ್ಪಷ್ಟವಾಗಿ ತಮ್ಮ ಪಿತಾ ಉವಾಚ ಈ ವಾಕ್ಯಗಳು ತಿಳಿಸುತ್ತೆ. ಹಾಗೆಯೇ ಆ ರೀತಿ ಅದನ್ನ ತಿಳಿಬಹುದು. ಕಥನ್ನು ಭಗವಃ ಸ ಆದೇಶ, ಯಾವ ಆದೇಶ ಯಾವುದು ಎಂತಹದು ಎಂದ ಪ್ರಶ್ನೆ. ಇದು ಪ್ರಶ್ನೆನಾ ಇಲ್ಲ ಚೋದ್ಯ ರೂಪವೋ? ಈ ರೀತಿ ಆಗಕ್ಕೆ ಸಾಧ್ಯವೇ? ಇದು ಹೇಗೆ ಸಾಧ್ಯ? ಯಾರು ಈ ಆದೇಶ ಅನ್ನೋದು ಹೇಗಿರಕ್ಕೆ ಸಾಧ್ಯ? ಒಂದು ರೀತಿಯಲ್ಲಿ ಇದು ಆಕ್ಷೇಪ, ಅಥವಾ ಇದು ಪ್ರಶ್ನೆ ಮಾಡ್ತಾ ಇದ್ದಾನೋ ಅನ್ನೋದಕ್ಕೆ ಇದು ಆಶ್ಚರ್ಯ ಸೂಚಿಸುತ್ತೆ ಅಥವಾ ಸಂಶಯಾತ್ಮಕವಾಗಿದ್ದು ವಿಚಾರಿಸಲ್ಪಡಬೇಕಾದದ್ದು ಅನ್ನೋದನ್ನ ವಿವರಿಸ್ತಾರೆ ಮುಂದೆ. ಇದು ಚೋದ್ಯ ರೂಪವಾದದ್ದೇ. ಅದರಿಂದ ಇಲ್ಲಿ ಇದು ಬರೀ ಪ್ರಶ್ನೆ ಅಲ್ಲ, ಇದು ಆಶ್ಚರ್ಯ. ಇದು ಹೇಗ್ ಸಾಧ್ಯ? ಈ ರೀತಿ ಇರಕ್ಕೂ ಸಾಧ್ಯವೇ ಅಂತ ಹೇಳೋದು. ಅಂತ ಹೇಳಿದ್ರೆ ಇದನ್ನ ವಿಚಾರ ಮಾಡ್ಬೇಕಾದ ವಿಷಯ ಇದು ಅನ್ನೋ ತಿಳಿಯುತ್ತೆ ನಮ್ಗೆ. ಬರೀ ಪ್ರಶ್ನೆ ಅಲ್ಲ, ವಿಚಾರ ಮಾಡಿ ತಿಳಿಬೇಕಾದ ಏನೋ ಇದೆ ಇದರಲ್ಲಿ, ಒಂದು ಸೂಕ್ಷ್ಮವಾದ ಅಂಶ ಅಂತ ಕಾಣುತ್ತೆ. ಇಲ್ಲಿ ಚೋದ್ಯ ಅಂದ್ರೆ ಏನರ್ಥ ಇದಕ್ಕೆ? ಚೋದ್ಯ ರೂಪ ಅನ್ನೋದು ಆಶ್ಚರ್ಯ ಇದೆ ಕೊಟ್ಟಿದಾರಲ್ಲ, ಆಶ್ಚರ್ಯವನ್ನು ಸೂಚಿಸುತ್ತೆ ಅಥವಾ ಸಂಶಯಾತ್ಮಕವಾಗಿದೆ ಅಂತ ಅರ್ಥ. ಚೋದ್ಯ ಅನ್ನೋಕ ಚೋದ್ಯ ಅನ್ನೋದಕ್ಕೆ
ಚೋದ್ಯ ಅನ್ನೋ ಸಂಶಯ, ಆಕ್ಷೇಪ, ಆಶ್ಚರ್ಯ ಈ ಅರ್ಥಗಳೆಲ್ಲ ಬರುತ್ತೆ. ಇಲ್ಲಿ ಆಶ್ಚರ್ಯ, ಸಂಶಯ ಅನ್ನೋ ಅರ್ಥವನ್ನ ಹೇಳ್ತಾರೆ. ಸಂಶಯವಿದ್ರೂ ಕೂಡ ವಿಚಾರ ಮಾಡಕ್ಕೆ ಯೋಗ್ಯವಾದದ್ದು ಅನ್ನೋದು ತಿಳಿಯುತ್ತೆ. ಸಂಶಯ ಪರಿಹಾರ ಮಾಡ್ಕೊಳ್ಬೇಕಾದ್ರಿಂದ ಅವನೆಲ್ಲ ಅಧ್ಯಯನ ಮಾಡ್ಕೊಂಡು ಬಂದ್ರು ಇನ್ನು ಸಂಶಯ ಇದ್ದಿದ್ರಿಂದ ಅದನ್ನ ಪರಿಹಾರ ಮಾಡ್ಕೋಬೇಕು. ಅವ್ನು ಕೇಳದೆ ಇದ್ರು ತಂದೆ ಅವನಿಗೆ ಉಪದೇಶ ಮಾಡಬಹುದು. ಅದಕ್ಕೆ ಇನ್ನೊಂದು ಅವನಿಗೆ ಆಶ್ಚರ್ಯವಾಗುತ್ತೆ, ಇದೇನು ಹೀಗೆ ಕೇಳ್ತಿದ್ದಾರೆ, ಒಂದ್ ತಿಳಿದ್ರೆ ಎಲ್ಲ ತಿಳಿಬಹುದು ಅಂತ ಹೀಗೆ ಹೇಳ್ತಿದಾರಲ್ಲ, ಹೀಗೂ ಉಂಟೆ, ಹೆಂಗಾದ್ರು ಇದೆಯೇ ಈ ರೀತಿ ಅಂತ ಅವನಿಗೆ ಆಶ್ಚರ್ಯ ಆಗುತ್ತೆ. ಅವನು ಕೇಳ್ತಾನೆ ಅದನ್ನ, ಒಂದ್ ತಿಳಿದ್ರೆ ಹೇಗೆಲ್ಲ ತಿಳಿಬಹುದು, ಅದ್ ಹೇಗ್ ಸಾಧ್ಯ, ಒಂದೊಂದು ತಿಳಿದ್ರೆ ಯಾವ್ದೋ ಮಿಕ್ಕಿದ್ದೆಲ್ಲ ಹೇಗ್ ತಿಳಿಯಕ್ ಸಾಧ್ಯ ಹೇಳಿದಾಗ ಮೃತ್ತಿಕೆ ಮೊದಲಾದ ಉದಾಹರಣೆಗಳನ್ನ ಕೊಡ್ತಾರೆ ಅವರು. ಆದ್ರಿಂದ ಅದಕ್ಕೆ ಇದೆಲ್ಲ ಕೆಲವು ಮೈನರ್ ಪಾಯಿಂಟ್ಸ್, ಸಣ್ಣ ವಿಷಯಗಳಾದ್ರೂ ಅದಕ್ಕೆ ಒಂದು ಸೂಕ್ಷ್ಮವಾದ ಅರ್ಥವಿದೆ ಅನ್ನೋದನ್ನ ಸುದರ್ಶನ ಸೂರಿಗಳು ತಿಳಿಸ್ತಾರೆ ಇದರಲ್ಲಿ. ಮುಂದೆ ಸಗುಣ ಬ್ರಹ್ಮವೇ ಉಪಾದಾನ ನಿಮಿತ್ತ ಅಂತ ತಿಳಿಸಿ ಕಾರ್ಯಕಾರಣಗಳ ಅನನ್ಯತ್ವ ಅದನ್ನ ತಿಳಿಸ್ತಾರೆ. ಸಗುಣ ಬ್ರಹ್ಮದ ಉಪಾದಾನ ನಿಮಿತ್ತತ್ವ ಮತ್ತೆ ಕಾರ್ಯಕಾರಣಗಳ ಅನನ್ಯತ್ವ, ಅದು ಅನನ್ಯತ್ವಂ ಅಂತ ಸೂತ್ರದಲ್ಲಿ ಹೇಳಿದೆ. ಆರಂಭಣ ಶಬ್ದಾದಿಭ್ಯ ಅಂತ ಆರಂಭಣಾಧಿಕರಣ ಅನ್ನೋದ್ರಲ್ಲಿ. ತದೇತತ್ ಸಕಲಸ್ಯ ವಸ್ತುಜಾತಸ್ಯ ಏಕ ಕಾರಣಂ ಪಿತೃಹೃದಿ ನಿಹಿತಂ ಅಜಾನನ್ಯ. ಎಲ್ಲದಕ್ಕೂ ಒಂದೇ ಕಾರಣವನ್ನು ತಿಳಿದ್ರೆ ಕಾರ್ಯವನ್ನು ತಿಳಿಬಹುದು ಅನ್ನೋದು ಅವರ ಉದ್ದೇಶ. ಅವ್ರ ಉದಾಹರಣೆ ಕೊಡೋದು ಅದೇ ರೀತಿಯಲ್ಲೇ ಮೃತ್ತಿಕೆ ಮೊದಲಾದದ್ದು. ಅದು ಅವರ ಮನಸ್ಸಿನಲ್ಲಿ ಇತ್ತು. ಎಲ್ಲಾ ವಸ್ತುಗಳಿಗೂ ಇಲ್ಲಿ ವಸ್ತುಗಳ ಸಕಲ ಸಮೂಹಕ್ಕೂ ಒಂದೇ ಕಾರಣಪ್ಪ ಅನ್ನೋದನ್ನ ಉಪದೇಶ ಮಾಡ್ಬೇಕು ಅವರು. ಅದು ಅವರ ಮನಸ್ಸಿನಲ್ಲಿ ಇದ್ದಿತ್ತು. ಅದು ತಿಳಿಯಿಲ್ಲ ಮಗನಿಗೆ. ಪರಸ್ಪರ ವಿಲಕ್ಷಣೇಶು ವಸ್ತುಷು ಅನ್ಯಸ್ಯ ಜ್ಞಾನೇನ ತದನ್ಯ ಜ್ಞಾನಸ್ಯ ಅಘಟಮಾನಸಾಂ ಬುದ್ಧ್ವಾ ಪರಿಚೋದಯತಿ. ಆದ್ದರಿಂದ ಅವನು ಈ ರೀತಿ ಸಾಧ್ಯವೇ ಇಲ್ಲ ಅಂತ ಅವನು ಸಂಶಯವನ್ನ ತೋರಿಸ್ತಾನೆ, ಪ್ರಕಟಪಡಿಸ್ತಾನೆ. ಅವನು ಹೀಗಾಗೋದಿಲ್ವಲ್ಲ, ಇದು ಹೇಗ್ ಸಾಧ್ಯ, ವಿಲಕ್ಷಣವಾಗಿರುವ ಪದಾರ್ಥ ಒಂದನ್ನು ತಿಳಿದ್ರೆ ಇನ್ನೊಂದು ಹೇಗೆ ತಿಳಿಯಕ್ ಸಾಧ್ಯ, ಮಣ್ಣಿಗೂ ಘಟಕ್ಕೂ ವೈಲಕ್ಷಣ್ಯವಿದೆ, ಮಣ್ಣನ್ನು ತಿಳಿದ್ರೆ ಹೇಗೆ ಘಟ ತಿಳಿಯಕ್ಕಾಗುತ್ತೆ ಅಂತ ಅವನಿಗೆ ಪ್ರಶ್ನೆ. ಇದು ಹೇಗ್ ಸಾಧ್ಯ, ಇದು ಅನ್ಯಸ್ಯ ಜ್ಞಾನೇನ ತದನ್ಯ ಜ್ಞಾನಸ್ಯ ಅಘಟಮಾನತಾಂ ಬುದ್ಧ್ವಾ ಪರಿಚೋದಯತಿ ಕಥಂದು ಭಗವಃ ಸ ಆದೇಶ, ಅದು ಹೇಗ್ ಸಾಧ್ಯ ಅಂತ ಹೇಳ್ಬಿಟ್ಟು ಇತಿ ಪರಿಚೋದಿತಃ ಪುನಃ ತದೇವ ಹೃದಯ ನಿಹಿತಂ ಜ್ಞಾನಾನಂದ ಅಮಲತ್ವ ಏಕಸ್ವರೂಪಂ ಅಪರಿಚ್ಛೇದ್ಯ ಮಾಹಾತ್ಮ್ಯಂ ಸತ್ಯಸಂಕಲ್ಪತ್ವ ಮಿಶ್ರೈಃ ಅನವಧಿಕಾತಿಶಯ ಅಸಂಖ್ಯೇಯ ಕಲ್ಯಾಣ ಗುಣಗಣೈಃ ಜುಷ್ಟಂ ಅವಿಕಾರಸ್ವರೂಪಂ ಪರಂ ಬ್ರಹ್ಮೈವ ನಾಮರೂಪ ವಿಭಾಗ ಅನರ್ಹ ಸೂಕ್ಷ್ಮ ಚಿರಚಿತ್ ವಸ್ತು ಶರೀರಂ ಸ್ವಲೀಲಾಯೈ ಸ್ವಸಂಕಲ್ಪೇನ ಅನಂತರ ವಿಚಿತ್ರ ಸ್ಥಿರ ತ್ರಸ ರೂಪ ಜಗತ್ ಸಂಸ್ಥಾನಂ ಸ್ವಾಂಶೇನ ಅವಸ್ಥಿತಮಿತಿ ತಜ್ಞಾನೇನ ಅನ್ಯಸ್ಯ ನಿಖಿಲಸ್ಯ ಜ್ಞಾತತಾಂ ಬ್ರುವನ್ ಲೋಕದೃಷ್ಟಂ ಕಾರ್ಯಕಾರಣಯೋಃ ಅನನ್ಯತ್ವಂ ದರ್ಶಯಿತುಂ ದೃಷ್ಟಾಂತಮಾಹ ಯಥಾ ಸೌಮ್ಯ ಇತೇನ ಮುತ್ಪಿಂಡೇನ ಸರ್ವಂ ಮೃಣ್ಮಯಂ ವಿಜ್ಞಾತಂ ಸ್ಯಾತ್ ವಾಚಾರಂಭಣಂ ವಿಕಾರೋ ನಾಮಧೇಯಂ ಮೃತಿಕೆ ಇತ್ಯೇವ ಸತ್ಯಂ ಇತಿ. ಇದಕ್ಕೆ ಏನೇ ಅವ್ರ ಮನಸ್ಸಿನಲ್ಲಿ ಎಷ್ಟು ವಿಷಯಗಳನ್ನ ಇಟ್ಕೊಂಡು ಇದೆಲ್ಲ ಉಪದೇಶ ಮಾಡಬೇಕು, ಇದೆಲ್ಲ ತಿಳಿಸ್ಬೇಕು ಅನ್ನೋ ಒಂದು ಉದ್ದೇಶ ಅವರಿಗೆ, ಅವ್ರ ಮನಸ್ಸಲ್ಲಿ ಏನಿತ್ತು ಅನ್ನೋದನ್ನ ಭಾಷೆಗಾರರು ತಿಳಿಸ್ತಾರೆ. ತದೇವ ಹೃದಯ ನಿಹಿತಂ ಜ್ಞಾನಾನಂದಮಲತ್ವೈಕ ಸ್ವರೂಪಂ ಅಪರಿಚ್ಛೇದ್ಯ ಮಾಹಾತ್ಮ್ಯಂ ಸತ್ಯಸಂಕಲ್ಪತ್ವ ಮಿಶ್ರೈಃ ಅನವಧಿಕಾತಿಶಯ ಅಸಂಖ್ಯೇಯ ಕಲ್ಯಾಣ ಗುಣಗಣೈಃ. ಇದ್ರ ಜೊತೆ ಸೇರಿದಂತಹ ಅಸಂಖ್ಯೇಯವಾದ ಕಲ್ಯಾಣ ಗುಣಗಳೇನು, ಅದರಿಂದ ಸೇರಿದ ಅದನ್ನು ಹೊಂದಿರುವವನು ಗುಣಗಣೈಃ ಜುಷ್ಟಂ ಅವಿಕಾರ ಸ್ವರೂಪಂ ಪರಂ ಬ್ರಹ್ಮೈವ ನಾಮರೂಪ ವಿಭಾಗ ಅನರ್ಹ ಸೂಕ್ಷ್ಮ ಚಿರಚಿತ್ ವಸ್ತು ಶರೀರಂ. ನಾಮರೂಪ ವಿಭಾಗ ಇಲ್ಲವಂತಹ ಸೂಕ್ಷ್ಮವಾದ ಚೇತನ ಪದಾರ್ಥಗಳನ್ನೆಲ್ಲ ಶರೀರವಾಗಿ ಹೊಂದಿದ್ದು ತನ್ನ ಲೀಲಾರ್ಥವಾಗಿಯೇ ಸ್ವಲೀಲಾಯೈ ಸ್ವಸಂಕಲ್ಪೇನ ತನ್ನ ಕೇವಲ ಸಂಕಲ್ಪದಿಂದಲೇ ಅನಂತರ ವಿಚಿತ್ರ ಸ್ಥಿರ ತ್ರಸ ರೂಪಂ. ಸ್ಥಿರ ತ್ರಸ ಅಂದ್ರೆ ಸ್ಥಾವರ ಜಂಗಮ ಅಂತ ಅರ್ಥ. ಸ್ಥಾವರ ಜಂಗಮ ರೂಪದಲ್ಲಿರುವ ಜಗತ್ ಸಂಸ್ಥಾನಂ, ಜಗತ್ ಸ್ಥಾವರ ಜಂಗಮಂ ಅಂತ ಹೇಳೋದು. ಜಗತ್ತಿನ ರೂಪವನ್ನ ಸ್ವಾಂಶೇನ ಅವಸ್ಥಿತಂ, ಅವನು ಸಂಸ್ಥಾನಂ ಸ್ವಾಂಶೇನ ಅವಸ್ಥಿತಂ, ತನ್ನ ಒಂದು ಅಂಶದಿಂದ ಇದ್ದ ಅಲ್ಲಿ ಅಂತ ಹೇಳ್ಬಿಟ್ಟು ಅವನ ವಂಶದವಾಗಿ ಇತ್ತು ಎಲ್ಲವೂ.
ತನಗೆ ಅಂಶವಾಗಿ ಇತ್ತು. ಸ್ವ ಅಂಶೇನ ಅವಸ್ಥಿತಂ ಜಗತ್ ಸಂಸ್ಥಾನಂ. ಜಗತ್ತಿನ ರೂಪವೆಲ್ಲ ಅವನ ಅಂಶವಾಗಿ ಇದ್ದಂತಹ ಜಗತ್ತು. ಆ ತತ್ ಜ್ಞಾನೇನ ಅನ್ಯಸ್ಯ ನಿಖಿಲಸ್ಯ ಜ್ಞಾತತಾಂ ಬ್ರುವನ್. ಆದ್ದರಿಂದ ಇವರು ಈ ನಾಮರೂಪ ವಿಭಾಗ ಅನರ್ಹವಾದ ಶರೀರವನ್ನು ಹೊಂದಿದ್ದವನು, ತನ್ನ ಲೀಲೆಯಿಂದಲೇ ಅನಂತ ವಿಚಿತ್ರ ಸಾವಿರ ಜಂಗಮ ರೂಪವಾದ ಜಗತ್ ಸಂಸ್ಥಾನವನ್ನ ಹೊಂದಿ ತನ್ನ ಒಂದು ಅಂಶದಿಂದ ಅವನ ಅಂಶವನ್ನಾಗಿ ಹೊಂದು ಇದ್ದ ಅವನು ಬ್ರಹ್ಮ. ಆದ್ದರಿಂದ ಅವನನ್ನು ತಿಳಿದ್ರೆ ತದ್ ಜ್ಞಾನೇನ ಅನ್ಯಸ್ಯ ನಿಖಿಲಸ್ಯ ಜ್ಞಾತತಾಂ ಬ್ರುವನ್. ಕಾರಣವೇ ಕಾರ್ಯವಾಗಿತ್ತು. ಸೂಕ್ಷ್ಮ ವಸ್ತು ಶರೀರಕ ಬ್ರಹ್ಮ ಸ್ಥೂಲ ವಸ್ತು ಶರೀರಕನಾಗಿ ಇದ್ದ ಅಂತ ಹೇಳೋದೇ ಅರ್ಥ ಇಲ್ಲಿ. ಅದನ್ನ ಲೋಕದೃಷ್ಟಾಂತದಿಂದ ತಿಳಿಸ್ತಾರೆ. ಕಾರ್ಯಕಾರಣಗಳಲ್ಲಿ ಅನನ್ಯತ್ವ ಅನ್ನೋದನ್ನ ತಿಳಿಸೋಕ್ಕೋಸ್ಕರ ಹೇಳ್ತಾರೆ ಇಲ್ಲಿ. ಸೌಮ್ಯೈಕೇನ ಮೃತ್ಪಿಂಡೇನ ಸರ್ವ ಮೃಣ್ಮಯಂ ವಿಜ್ಞಾತಂ ಸ್ಯಾತ್ ವಾಚಾರಂಭಣಂ ವಿಕಾರೋ ನೇಮದೇಂ ಮೃತಿಕೇತ್ಯೇವ ಸತ್ಯಂ. ಇದುವೇ ಇಲ್ಲಿ ಪ್ರಧಾನ. ಮೃತಿಕೇತ್ಯೇವ ಸತ್ಯಂ ಮಾತ. ಮೃತಿಕೆ ಅಂತಾನೆ ಇದು ಮೃಣ್ಮಯವೇ ಅದು ಮೃಣ್ಮಯವೇ, ದ್ರವ್ಯ ಒಂದೇ ಅಂತ ಹೇಳೋದು. ಇಲ್ಲಿ ವಾಚಾರಂಭಣ ಅನ್ನೋಕ ಅರ್ಥ ಏನು? ವಾಚಾರಂಭಣ ಆಲಭ್ಯತೆ ಅಂತ. ಆಲಭ್ಯತೆ ಅಂತ ಹೇಳಿದ್ರೆ ಸ್ಪೃಶ್ಯತೆ ಅಂತ ಅರ್ಥ. ಲಭ ಸ್ಪರ್ಶ ಹಿಂಸೆಯೋ ಅಂತ ಧಾತು. ಅಲ್ಲಿ ಆಲಂಬನ ರಲಯೋಹೋ ಅಭೇದ ಅಂತ ವಾಚಾರಂಭಣ ವಾಚಾಲಂಬನಂ ಆಗುತ್ತೆ. ರಲಯೋರ ಅಭೇದ ಅರ್ಥ ಏನು ಕನ್ನಡದಲ್ಲಿ? ವಾಗ್ವ್ಯವಹಾರಕ್ಕೆ ಉಂಟಾಗುತ್ತೆ ಅಂತ. ವಾಗ್ವ್ಯವಹಾರಕ್ಕೆ ಸಂಬಂಧಪಡುತ್ತೆ, ವಾಗ್ವ್ಯವಹಾರದೊಡನೆ ಸಂಬಂಧಿಸುತ್ತೆ. ವಾಚಾ ಆಲಭ್ಯತೆ, ವಾಕಿನೊಂದಿಗೆ ಸಂಬಂಧ ಹೊಂದುತ್ತೆ ಅಂತ ಅರ್ಥ. ಅಂದ್ರೆ ಬೇರೆ ಬೇರೆ ಹೆಸರು ಬರುತ್ತೆ, ಬೇರೆ ಬೇರೆ ವಿಕಾರಗಳು ಉಂಟಾಗುತ್ತೆ. ವಿಕಾರ ನಾಮಧೇಯ ಎರಡೂ ವಾಗ್ವ್ಯವಹಾರಕ್ಕೆ ಸಂಬಂಧಿಸುತ್ತವೆ. ಇದು ಘಟವಾಗಿದೆ, ಈ ಘಟ ಅಂತ ಹೆಸರು ಮೊದಲಾದದ್ದೆಲ್ಲ ವಾಗ್ವ್ಯವಹಾರಕ್ಕೆ ಸಂಬಂಧಿಸುತ್ತೆ. ವಿಕಾರವು ನಾಮಧೇಯವು ಮೊದಲಾದದ್ದೆಲ್ಲ. ಆದರೆ ಅದು ಮೃತಿಕೆ ಅಂತಾನೆ ಸತ್ಯ ಅಂತ ಹೇಳ್ಬಿಟ್ಟು ದ್ರವ್ಯ ಒಂದೇ. ಏಕಮೇವ ಮೃದ್ರವ್ಯಂ ಸ್ವ ಏಕದೇಶೇನ ನಾನಾ ವ್ಯವಹಾರ ಆಸ್ಪದತ್ವಾಯ. ಇದೇ ಇಲ್ಲಿ ಹೇಳ್ತಾರೆ ನೋಡಿ, ನಾನಾ ವ್ಯವಹಾರ ಆಸ್ಪದತ್ವಾಯ. ಬೇರೆ ಬೇರೆ ವಾಗ್ವ್ಯವಹಾರಕ್ಕೆ ಆಸ್ಪದ ವ್ಯವಹಾರ ಸಂಬಂಧ ಹೊಂದಲು, ವ್ಯವಹಾರಕ್ಕೆ ಸಂಬಂಧ ಹೊಂದಲು ನಾನಾ ವ್ಯವಹಾರಗಳಿಗೆ. ಘಟಶರಾವಾದಿ ನಾನಾ ಸಂಸ್ಥಾನ ಅವಸ್ಥಾನ ರೂಪ, ನಾನಾ ಸಂಸ್ಥಾನ ಅವಸ್ಥಾ ರೂಪ ವಿಕಾರಾಪನ್ನ ನಾನಾ ನಾಮಧೇಯಮಪಿ ಮೃತ್ತಿಕಾ ಸಂಸ್ಥಾನ ವಿಶೇಷತ್ವಾತ್. ಇದೆಲ್ಲವೂ ಮೃತ್ತಿಕಾ ಸಂಸ್ಥಾನ ವಿಶೇಷವೇ ಆಗಿದೆ. ಮೃದ್ರವ್ಯಮೇವ ಇತ್ತಂ ಅವಸ್ಥಿತಂ ನ ವಸ್ತ್ವಂತರಂ ಇತಿ. ಯಥಾ ಮೃತ್ಪಿಂಡ ಜ್ಞಾನೇನ ತತ್ಸಂಸ್ಥಾ ವಿಶೇಷ ಘಟಶರಾವಾದಿ ರೂಪಂ ಸರ್ವಂ ವಿಜ್ಞಾತಮೇವ ಭವತಿ ಇತ್ಯರ್ಥ. ಇದನ್ನ ವಿವರಿಸ್ತಾರೆ. ಇದನ್ನು ಈ ರೀತಿ ಒಂದೇ ಮೃದ್ರವ್ಯ ಇದ್ದಿದ್ದು ತನ್ನ ಒಂದು ಭಾಗದಿಂದ ಸ್ವ ಏಕದೇಶೇನ ಎಲ್ಲಾ ವ್ಯವಹಾರಗಳಿಗೆ ಸಂಬಂಧಿಸಲು ಆಸ್ಪದವಾಗಲು ಘಟ ಶರಾವೆ ಮೊದಲಾದ ನಾನಾ ರೂಪಗಳು ಅವಸ್ಥೆಗಳನ್ನ, ಅವಸ್ಥಾ ರೂಪವಾದ ವಿಕಾರಗಳನ್ನೆಲ್ಲ ಹೊಂದಿ ಬೇರೆ ಬೇರೆ ಹೆಸರುಗಳನ್ನು ಪಡೆದು ನಾನಾ ನಾಮಧೇಯಮಪಿ. ಆದರೂ ಕೂಡ ಮೃತ್ತಿಕಾ ಸಂಸ್ಥೆನ ವಿಶೇಷತ್ವಾತ್. ಆ ಮೃತ್ತಿಕಾ ಅನ್ನುವುದೇ ಅದರ ವಿಶೇಷ ರೂಪ. ಮೃದ್ರವ್ಯಮೇವ ಇತ್ತಂ ಅವಸ್ಥಿತಂ. ಮೃದ್ರವ್ಯವೇ ಹೀಗೆ ಇತ್ತು, ವಸ್ತ್ವಂತರಂ, ಬೇರೆ ಪದಾರ್ಥವಿಲ್ಲ ಅಲ್ಲಿ, ಬೇರೆ ದ್ರವ್ಯವಿಲ್ಲ ಇತಿ. ಆದ್ದರಿಂದ ಯಥಾ ಮೃತ್ಪಿಂಡ ವಿಜ್ಞಾನೇನ ಸಂಸ್ಥಾ ವಿಶೇಷ, ಅವುಗಳ ಎಲ್ಲ ರೂಪ ವಿಶೇಷಗಳು ಅಷ್ಟೇ ಅದರದು. ಘಟಶರಾವಾದಿ ರೂಪಂ ಸರ್ವಂ ವಿಜ್ಞಾತಮೇವ ಭವತಿ. ಒಂದು ತಿಳಿದ್ರೆ ಎಲ್ಲವೂ ತಿಳಿದಂತೆಯೇ ಆಗತ್ತೆ ಅನ್ನೋದು ಇಲ್ಲಿ ಸ್ಪಷ್ಟಪಡಿಸ್ತಾರೆ. ಇದನ್ನು ಇದಕ್ಕೆ ವ್ಯಾಖ್ಯಾನದಲ್ಲಿ ಸುದರ್ಶನ ಸ್ವಾಮಿಗಳು ವಿವರಿಸ್ತಾರೆ ಸ್ವಲ್ಪ ವಿಸ್ತಾರವಾಗಿ. ಅದನ್ನ ಮುಂದೆ ಅನುಸಂಧಾನ ಮಾಡೋದು ಹೇಳಿ ಎಲ್ಲ ನಮಸ್ಕಾರಗಳನ್ನು ತಿಳಿಸಿಕೊಳ್ತಾನೆ. ನಿತ್ಯ ಮುಚ್ಚಿರ ಪದಾಮುಜಗ್ಮರುಕ್ಮವ್ಯಾಮೋಹತಃ ತರಿಪುರಾಣಿ ಪುರಾಯ ಮೇನೆ ಸ್ಮೃತಿರೋ ಭಗವತೋ ಶ್ರೀರೇಂದ್ರೋ ರಾಮಾನುಜಶರಣೋ ಪ್ರಪದ್ಯೆ. ಓಂ ಶನ್ನೋ ಮಿತ್ರಶಂ ವರುಣಃ ಶನ್ನೋ ಭವತ್ವರ್ಯಮಾ ಶನ್ನ ಇಂದ್ರೋ ಬೃಹಸ್ಪತಿಃ ಶನ್ನೋ ವಿಷ್ಣುರುಕ್ರಮಃ. ನಮೋ ಬ್ರಹ್ಮಣೇ ನಮಸ್ತೆ ವಾಯೋ ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮಾಸಿ ತ್ವಾಮೇವ ಪ್ರತ್ಯಕ್ಷಂ ಬ್ರಹ್ಮಾವಾದಿಶಂ ಋತಮವಾದಿಶಂ ಸತ್ಯಮವಾದಿಶಂ ತನ್ಮಾಮಾವೀತ್ ತದ್ಭಕ್ತಾರಮಾವೀತ್ ಆವೀತ್ ಮಾಮಾವೀತ್ ಭಕ್ತಾರಂ. ಓಂ